ಸೊ ಇವತ್ತಿನ ಟಾಪಿಕ್ ಪ್ರಸಕ್ತ ಜೀವನದ ಸವಾಲು. ಸವಾಲನ್ನ ಸ್ವೀಕಾರ ಮಾಡತಕ್ಕಂಥದ್ದು, ಸವಾಲುಗಳನ್ನ ನಿಭಾಯಿಸತಕ್ಕಂಥದ್ದು ಯಾರು? ನಮ್ಮ ಮನಸ್ಸೇ. ಸೊ ಹಾಗಾಗಿ ಇವತ್ತಿನ ಚರ್ಚೆಗೆ 10 ಸವಾಲುಗಳನ್ನು ನಾನು ಹೊಂದಿದ್ದೀರಿ. ಆ ದೃಷ್ಟಿಯಿಂದ ಮಧ್ಯವಯಸ್ಸಲ್ಲಿದ್ದೀರಿ. ಹಾಗೆ ಯಾಕೋ ಮಹಿಳೆಯರ ಸಂಖ್ಯೆ ಬಹಳ ಕಡಿಮೆ. ಸವಾಲು ಸೊ ಹಾಗಾಗಿ ವಿಮೆನ್ ರೆಪ್ರೆಸೆಂಟೇಟಿವ್ಸ್ ಆರ್ ಹಿಯರ್. ಸೊ ಇದಕ್ಕೆ ನಾವು ಪ್ರತಿಯೊಬ್ಬರು ಕೂಡ ನಮ್ಮದೇ ಆದಂತಹ ಉತ್ತರಗಳನ್ನ ಕಂಡುಕೋಬೇಕಾಗುತ್ತೆ, ನಮ್ಮದೇ ಆದಂತಹ ದಾರಿಗಳನ್ನ ಕಂಡುಕೋಬೇಕಾಗುತ್ತೆ. ನನ್ನ ಸಲಹೆಗಳು ಕೇವಲ ಮಾರ್ಗದರ್ಶಕವಾಗಿರುತ್ತಷ್ಟೇ. ಮನೋವಿಜ್ಞಾನ ದೃಷ್ಟಿಯಿಂದ ಅಥವಾ ಕಳೆದ 40 ವರ್ಷಗಳ ನನ್ನ ಅನುಭವದಲ್ಲಿ ಅನೇಕರು ಸೋತು, ಜೀವನ ಸವಾಲುಗಳ ಸೋತು ಮಾನಸಿಕವಾಗಿ ಅಸ್ವಸ್ಥರಾಗಿ ನಮ್ಮೆಲ್ಲ ಬರೆಯೋ 100 ಜನ ಇದ್ದಾರೆ, 1000 ಜನ ಇದ್ದಾರೆ. ಆ ದೃಷ್ಟಿಯಿಂದ ಏನು ಪರಿಹಾರ ಎನ್ನುವ ಬಗ್ಗೆ ಕೆಲವು ಸಲಹೆಗಳನ್ನ ಈ ಸ್ಲೈಡ್ಗಳಲ್ಲಿ ಕೊಡ್ತಿದ್ದೇನೆ. ಸ್ಲೈಡ್ಗಳು ಇಂಗ್ಲಿಷ್ ಇದೆ, ಹಾಗೆ ನನ್ನ ಮಾತು ಕನ್ನಡ ಇರುತ್ತೆ. ಆಮೇಲೆ ನಿಮ್ಮ ಪ್ರಶ್ನೆಗಳು ಕೂಡ ಯಾವುದೇ ಭಾಷೆ ಇರುತ್ತೆ. ಸೊ ದಿ ಚಾಲೆಂಜ್ ಆಫ್ ಪ್ರೆಸೆಂಟ್ ಲೈಟ್ ಆನ್ ಅವರ್ ಮೈಂಡ್. ಸೊ ಮೊದಲೇನು ಆಟೋಮ್ಯಾಟಿಕಲಿ ಕಾಂಪಿಟಿಷನ್ ಅಂಡ್ ಸ್ಪೀಡ್, ಸ್ಪರ್ಧೆ ಮತ್ತೆ ವೇಗ. ನ್ಯಾಷನಲ್ ಕಾಲೇಜು ಸ್ಪರ್ಧೆಯಲ್ಲಿ ಸದಾ ಮುಂದಿದೆ, ಅಥವಾ ನ್ಯಾಷನಲ್ ಕಾಲೇಜಿನ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಸದಾ ಮುಂದಿದ್ದಾರೆ ಅಂತ ಹೇಳ್ತೇವೆ. ಸೊ ಎಜುಕೇಶನ್ LKG ಸ್ಪರ್ಧೆ ಶುರುವಾಗುತ್ತೆ. ಪ್ರಿಪೇರ್ ದ ಚೈಲ್ಡ್. LKG UKG ಇನ್ನೊಂದ್ರೆ ಮಾತಾಡ ಬರೋದಿಲ್ಲ, ಬರೆಯದ ಬರೋದಿಲ್ಲ, ಅಂತ ಫೋಟೋ ಬರೋದಿಲ್ಲ ಅಂತ ಮಗುವಿಗೆ ನಾವು ವಾಂಟ್ ದಿ ಚೈಲ್ಡ್ ಟು ಕಾಂಪೀಟ್. ಹಾಗೆ SSLC ಆದ್ಮೇಲೆ PUC ಆದ್ಮೇಲೆ ಎಷ್ಟು ಕಾಂಪಿಟೇಷನ್ ಇದೆ. ಈಗಾಗಲೇ PUC ಅಡ್ಮಿಷನ್ ಮುಗಿತಾ ಬಂದಿದೆ, ಕಾಲೇಜಿಗೆ ಅಡ್ಮಿಷನ್ ಮುಗಿತಾ ಬಂದಿದೆ. ಎಷ್ಟು ಸ್ಪರ್ಧೆಯಲ್ಲಿ ನಮ್ಮ ಅನೇಕ ಯುವಕ ಯುವತಿಯರು ಒಂದು 5% 10% ಪಾಸ್ ಆಗ್ತದಷ್ಟೇ. ಇನ್ನ ಉಳಿದವರು ಸ್ಟ್ರಗಲಿಂಗ್. ಒಂದು ಎಜುಕೇಶನ್ ನಲ್ಲಿ, ಹಾಗೆ ಜಾಬ್ ನಲ್ಲಿ ಟು ಗೆಟ್ ದಿ ರೈಟ್ ಜಾಬ್. ನನ್ನ ಯೋಗ್ಯತೆಗೆ, ನನ್ನ ವಿದ್ಯಾಭ್ಯಾಸಕ್ಕೆ, ನನ್ನ ಅಗತ್ಯಕ್ಕೆ ತಕ್ಕಂತ ಉದ್ಯೋಗವನ್ನ ಪಡಿತಕ್ಕಂಥದ್ದು. ಒಂದು ಸೀಟ್ ಇತ್ತು ಅಂತಂದ್ರೆ 1000 ಅಪ್ಲಿಕೇಶನ್ಸ್ ಇರುತ್ತೆ. ನಮ್ಮ ನಿಮಾನ್ಸಲ್ಲಿ 20 MDCಗೆ 2000 ಜನ ಅಪ್ಲೈ ಮಾಡಿದ ಮಾಡೋದಿವೆ ಕಂಟ್ರಿ. ಸೊ ಅದೃಷ್ಟಿಯಿಂದ ಅಥವಾ ಮಾನಿ, ಹಣ ಸಂಪಾದನೆ, ಭೋಗಭಾಗ್ಯಗಳ ಸಂಪಾದನೆ, ಅಧಿಕಾರದ ಸಂಪಾದನೆ, ಸ್ಥಾನಮಾನಗಳ ಸಂಪಾದನೆ, ಹಾಗೆ ಪ್ರಶಸ್ತಿ ಪುರಸ್ಕಾರಗಳ ಸಂಪಾದನೆ. ಸೊ ಪ್ರತಿ ಹಂತದಲ್ಲಿ ನಾವು ಕೀಪ್ ಆನ್ ಕಾಂಪಿಟಿಂಗ್. ಅಂಡ್ ಆಸೆಗಳು ನೂರೆಂಟಿರುತ್ತೆ, ಮಹತ್ವಾಕಾಂಕ್ಷೆಗಳು ಹಲವಾರು ಇರುತ್ತೆ. ಎಷ್ಟು ಮಟ್ಟಿಗೆ ನಾವು ಈ ಸ್ಪರ್ಧೆಯಲ್ಲಿ ಎಲ್ಲಿ ಮುಚ್ತೇವೆ, ನಾವೇ ಟಾಪ್ ಮಾಡ್ತೀವ ಅಥವಾ ಟಾಪ್ 10 ಒಳಗಡೆ ಬರ್ತೀವ, ಅಂತಂದ್ರೆ 10,000 ಆದ್ಮೇಲೆ 20,000 ಆದ್ಮೇಲೆ ಕೆಳಗಡೆ ಬಾಟಮಿಂದ ಮೊದಲಾಗ್ತಾ ಹೋಗ್ತೀವಿ. ಸೊ ಅದರಿಂದ ಒಂದು ಹೋಗ್ಬಿಟ್ಟು ಇದು ಮನಸ್ಸಿನ ಮೇಲೆ ಸಾಕಷ್ಟು ಒತ್ತಡವನ್ನು ಮಾಡುತ್ತೆ, ಸಾಕಷ್ಟು ನಿರಾಶೆಯನ್ನು ಮಾಡುತ್ತೆ, ಸಾಕಷ್ಟು ರಾಗೋದ್ದೇಶಗಳನ್ನು ಮಾಡುತ್ತೆ. ಹಾಗಾಗಿ ಇದು ನಿಭಾಯಿಸಲಿಕ್ಕೆ ಒಂದು ನೋ ಯುವರ್ ಕೆಪಾಸಿಟಿ ಅಂಡ್ ರಿಸೋರ್ಸಸ್. ನನ್ನ ಮಗನ ಯೋಗ್ಯತೆ ಏನಿದೆ, ನನ್ನ ಮಗಳ ಕೆಪಾಸಿಟಿ ಏನಿದೆ, ಅದು ನನ್ನ ಕೆಪಾಸಿಟಿ ಏನಿದೆ, ನನ್ನ ಯೋಗ್ಯತೆ ಏನಿದೆ, ನನ್ನ ಬಲ ಏನು, ನನ್ನ ದೌರ್ಬಲ್ಯ, ನಾನು ಏನು ಮಾಡಬಲ್ಲೆ, ಏನು ಮಾಡಲಾರೆ. ಇದು ಇಂಟ್ರಾಸ್ಪೆಕ್ಷನ್. ಹಾಗೆಯೇ ನಮ್ಮ ಮನೆಯವರನ್ನ ಅಥವಾ ನಮ್ಮ ಮಕ್ಕಳನ್ನ ಪುಷ್ ಮಾಡುವಾಗ ಅನೇಕ ತರದಾಗಿ ಡೆವಲಪ್ಮೆಂಟ್ಸ್ ಕೀಪ್ ಆನ್ ಪುಷಿಂಗ್ ದಿ ಚೈಲ್ಡ್. ಹಾಗಾಗಿ ಅನೇಕ ಯುವಜನರು ದೇ ಆರ್ ಗೆಟಿಂಗ್ ಫ್ರಸ್ಟ್ರೇಟೆಡ್ ಅಂಡ್ ದೇ ಆರ್ ಡೆವಲಪಿಂಗ್ ಡಿಪ್ರೆಷನ್ ಅಂಡ್ ಆಂಗ್ಸೈಟೀಸ್, ಅಥವಾ ದೇ ಡೆವಲಪ್ ನೋ ಸೆಲ್ಫ್ ಎಸ್ಟೀಮ್. ಅತ್ಯಂತ ಕೀಳೆಯನ್ನು ಬಳಸಿದ್ರೆ ಸರ್ ನಾನು ಕಾಂಪಿಟೇಷನ್ ಗೆಲ್ಲಿಲ್ಲ,
ಫಸ್ಟ್ ಬರಲಿಲ್ಲ, ಸೆಕೆಂಡ್ ಬರಲಿಲ್ಲ, ಥರ್ಡ್ ಬರಲಿಲ್ಲ, ಕಾನ್ಸಲೇಷನ್ ಪ್ರೈಸ್ ಸಿಗಲಿಲ್ಲ. ಸೊ ಅದರಿಂದ ನಿಮ್ಮ ಇದೊಂದು ಜೀವನ ಪರ್ಯಂತ ನಾವು ಮಾಡಬೇಕಂತ ಒಂದು ಆತ್ಮಾವಲೋಕನ, ಹಾಗೆ ನಮ್ಮ ಮನೆಯವರ ಬರಾಬರಿನ ಅರ್ಥ ಮಾಡ್ಕೊಳ್ತಕ್ಕಂಥ ನಮ್ಮ ರಿಸೋರ್ಸಸ್ ಏನಿದೆ ಇವತ್ತು ರಿಸೋರ್ಸ್ ಮೀರಿ ಪ್ಲಾನ್ ಮಾಡಕ್ ಹೋಗ್ತೇವೆ ಅಂತ ಸಾಕಷ್ಟು ಜನ ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ, ನೋವಿಗೆ ಸಿಕ್ಕಾಕೊಳ್ತಾರೆ. ಹಾಗೆಯೇ ಮೇಕ್ ಬೆಸ್ಟ್ ಯೂಸ್ ಆಫ್ ದೆಮ್, ಇರ್ತಕ್ಕಂಥ ಕೆಪಾಸಿಟಿಯನ್ನ, ಇರ್ತಕ್ಕಂಥ ರಿಸೋರ್ಸ್ ಅನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡತಕ್ಕಂಥ ಒಂದು ಸಾಧಿಸಿ. ಅನೇಕ ರಿಸೋರ್ಸ್ ಇರುತ್ತೆ, ಹಣ ಇರುತ್ತೆ, ಬೇರೆ ಸಪೋರ್ಟ್ ಮಾಡೋ ಜನ ಇರ್ತಾರೆ, ಅದನ್ನ ಸದುಪಯೋಗ ಮಾಡುವುದಿಲ್ಲ ಅಥವಾ ಆ ಟೈಮಿಂಗ್ ಸರಿಯಾಗಿ ಅದನ್ನ ಬಳಸೋದಿಲ್ಲ. ಏಕೆಂತಂದ್ರೆ ಬಳಸುವ ಕಲೆಯವರಿಗೆ ಕರೆದವಾಗಿರೋದಿಲ್ಲ. ಹಾಗೇನೆ ಪ್ರತಿ ಹಂತದಲ್ಲಿ can you live with satisfaction with what you can achieve? ಇದು ಬಹುದೊಡ್ಡ ಪಾಠ ನಾವು ಜೀವನದಲ್ಲಿ ಕಲಿಬೇಕಾದಂತದ್ದು. ಸ್ಪರ್ಧೆ ಮಾಡಿ, ಬೇರೆಯವರೊಂದಿಗೆ ಹೋರಾಟ ಮಾಡಿ, ನಿಮ್ಮ ಆಸೆಗಳನ್ನ ಕನಸುಗಳನ್ನ ನನಸು ಮಾಡಲಿಕ್ಕೆ ಪ್ರಯತ್ನ ಮಾಡಿ, ನಿಮ್ಮ ರಿಸೋರ್ಸ್ ಅನ್ನ ಸರಿಯಾಗಿ ಸದ್ಬಳಕೆ ಮಾಡಿ, ಆಮೇಲೆ ಏನು ಸಿಕ್ಕಿತೋ, ಎಷ್ಟು ಸಿಕ್ಕಿತೋ ಅದರಲ್ಲಿ ತೃಪ್ತಿಯನ್ನ ಕೊಡುವುದನ್ನು ನಾವು ಕಲಿಯಬೇಕು. ಇಲ್ಲ ಅಂತಂದ್ರೆ ಇವತ್ತು ಎಂಟೈರ್ ಜನರೇಷನ್, ಯಂಗರ್ ಜನರೇಷನ್ ಇಸ್ ಟೋಟಲಿ ಡಿಸ್ಸ್ಯಾಟಿಸ್ಫೈಡ್. ಹಾಗೆ ಓಲ್ಡ್ ಜನರೇಷನ್ ಯಾವಾಗಲೂ ಡಿಸಪಾಯಿಂಟೆಡ್. ನಾವೇನು ಮಾಡಲಿಕ್ಕೆ ಆಗಿಲ್ಲ ಸರ್, ಆಗಲ್ಪಟ್ಟಿದೆ, ಹೇಗೆ ಕೊಟ್ಟಿದೆ, ಈಗ ವಯಸ್ಸಾಯಿತು, ನೀನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಐ ಥಿಂಕ್ ಐ ಆಮ್ ಫೇಲ್ಯೂರ್ ಇನ್ ಲೈಫ್. ಸೊ ಹಾಗಾಗಿ ದಯವಿಟ್ಟು ಇನ್ನು ಆ ಮಾರಾದ್ರೆ ಕೊನೆಗೆ ನೀವು ಎವ್ರಿ ಡೇ, ಎವ್ರಿ ಮಂತ್, ಎವ್ರಿ ಇಯರ್ can you develop satisfaction with what you can achieve or what you have achieved? ಇದು ಅತ್ಯಂತ ಮುಖ್ಯವಾಗಿ ನಾವು ಕಲಿಬೇಕಾದಂತಹ ಕೌಶಲ, ಮನಸ್ಸಿನ ಹೇಳಬೇಕಾದಂಥದ್ದು. ಅಂತಂದ್ರೆ ದೆನ್ ಮುಂದೆ ಬರ್ತೇವೆ, ಏನಾಗ್ತೇವೆ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದ್ರೆ. ಎರಡನೇದು ಬಿಲ್ಡಿಂಗ್ ಫ್ಯಾಮಿಲಿ ಸಪೋರ್ಟ್ ಅಂಡ್ ಡೀಪ್ ರಿಲೇಶನ್ಶಿಪ್ಸ್. ಕೌಟುಂಬಿಕ ಸಂಬಂಧಗಳು ಶಿಥಿಲವಾಗ್ತಾ ಇದೆ. ಗಂಡ ಹೆಂಡತಿಯ ಸಂಬಂಧ, ತಂದೆ ತಾಯಿ ಮಕ್ಕಳ ಸಂಬಂಧ, ಸೋದರ ಸೋದರಿಯರ ಸಂಬಂಧ, ಗಡಮ ಚಿಕ್ಕಮ್ಮ ಅಥವಾ ಈ ಎಲ್ಲಾ ಸಂಬಂಧಗಳೆಲ್ಲ ಈಗ ಬಹಳ ಶಿಥಿಲವಾಗ್ತಾ ಇದೆ. ಯಾರಿಗಾರು ಇಲ್ಲ, ಯಾರಿಗೆ ಯಾರು ಸಂಸಾರ ಅಂತ ವೃದ್ಧಾಶ್ರಮ ಅವರೇ ಹೇಳೋದು. ಈಗ ಈಗ ಎಲ್ಲರ ಮನೆಗಳು ಇದೇ ಕತೆ. ಬಿಕಾಸ್ ವಿ ಆರ್ ಬಿಕಮಿಂಗ್ ಟೋಟಲಿ ಸೆಲ್ಫ್ ಸೆಂಟರ್ಡ್. ನಾನು ಬೆಳೆದ್ರೆ ಸಾಕು, ನಾನು ಗೆದ್ದರೆ ಸಾಕು, ನನಗೆ ಊಟ ಸಿಕ್ಕರೆ ಸಾಕು, ನನಗೆ ಸ್ಥಾನಮಾನ ಸಿಕ್ಕರೆ ಸಾಕು, ಬೇರೆಯವರಿಗೆ ಸಿಕ್ಕರೆಷ್ಟು ಇಂಟ್ರೆಸ್ಟ್. ಸೊ ಹಾಗಾಗಿ ಸ್ವಾರ್ಥ ಮತ್ತೆ ಸೆಲ್ಫ್ ಸೆಂಟರ್ಡ್ನೆಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಹಾಗೆ ಮನೆಗಳಲ್ಲಿ ಕೋಆಪರೇಷನ್ ಕಮ್ಮಿ ಆಗ್ತಾ ಇದೆ, ಕನ್ಫ್ರಾಂಟೇಷನ್ ಜಾಸ್ತಿ ಆಗ್ತಾ ಇದೆ. ಕನ್ಫ್ರಾಂಟ್ ಪೀಪಲ್, ಯಾಕೆ ನೀವು ಮಾಡಿಲ್ಲ, ಯಾಕೆ ನಿಮಗೆ ಸಪೋರ್ಟ್ ಕೊಟ್ಟಿಲ್ಲ, ಯಾಕೆ ನೀವು ನಾನು ಹೇಳಿದ ಕೇಳಿಲ್ಲ. We keep on confronting our own spouses, keep on confronting our own children, keep on confronting our own relatives and friends. ಹಾಗಾಗಿ ಯಾವ ಕನ್ಫ್ರಾಂಟೇಷನ್ ಜಾಸ್ತಿ ಆಗ್ತಾ ಇದೆ, ಘರ್ಷಣೆ ಜಾಸ್ತಿ ಆಗ್ತಾ ಇದೆ, ಸಂಘರ್ಷಗಳು ಜಾಸ್ತಿ ಆಗ್ತಾ ಇದೆ, ಕೋಆಪರೇಷನ್ ಕಮ್ಮಿ ಆಗ್ತಾ ಇದೆ. ಹಾಗೆ we want to show conditional love. ನೀನು ಹೀಗೆ ಮಾಡಿದ್ರೆ ಇದನ್ನು ಪ್ರೀತಿಸುತ್ತೇನೆ, ಹಾಗೆ ಮಾಡಿದ್ರೆ ಇದನ್ನು ಪ್ರೀತಿಸುವುದಿಲ್ಲ. ಗಂಡ ಹೆಂಡತಿಗೆ ಹೇಳ್ತಾನೆ, ಹೆಂಡತಿ ಗಂಡನಿಗೆ ಹೇಳ್ತಾರೆ, ಮಕ್ಕಳು ತಂದೆ ಹೇಳ್ತಾರೆ, ನೀನು ನಾನು ಕೇಳಿ ಕೊಡ್ಸು, ಮೊಬೈಲ್ ಕೊಡ್ಸು, ಹೊಸ ಸಮಾಜ ಬಂದಿದೆ, ನೀನು ಕೊಡ್ಸೇ ಒಳ್ಳೆ ಅಪ್ಪ ಇದ್ರೆ ಯುದ್ಧ ಸಮಾಜ. ನಾನು ಹೇಳಿದ ತಿಂಡಿ ತಕ್ಷಣ ಮಾಡ್ಕೊಡ್ಬೇಕು, ಯಾಕಂದ್ರೆ ಆ ತಿಂಡಿ ತಿನ್ನಕ್ಕೆ ಬೇಕಾದ್ರೆ ಹೀಗೆ ಕೊಡ್ಬೇಕು, ಆಗ ನಿನ್ನ ಒಳ್ಳೆ ತಾಯಿ ಬಂದ್ರೆ ನೀನು ಒಳ್ಳೆ ತಾಯಿ ಅಲ್ಲ, ನೀನು ಮಾಡೋದಿಲ್ಲ. ಹಾಗಾಗಿ ಕೌಟುಂಬಿಕ ಸನ್ನಿವೇಶಗಳಲ್ಲಿ ನಾವು ಕಂಡೀಷನಲ್ ಲವ್, ಹಾಗೆ ಇನ್ಕ್ರೀಸ್ ಎಕ್ಸ್ಪೆಕ್ಟೇಷನ್ಸ್. ನಾವು ಏನು ಕೊಡುತ್ತೇವೆ ಅಂತ ಯೋಚನೆ ಮಾಡೋದು, ಏನು ಪಡೆಯುತ್ತೇವೆ ಅನ್ನೋ ಬಗ್ಗೆ ಯೋಚನೆ. ನನ್ನ ಹೆಂಡತಿ ಏನ್ ಕೊಡ್ತಾರೆ, ನನ್ನ ತಮ್ಮ ನನಗೆ ಏನ್ ಕೊಡ್ತಾನೆ, ಅಥವಾ ಫಂಕ್ಷನ್ ಕಾಲ ನನಗೇನು ಗಿಫ್ಟ್ ಕೊಡ್ತಾನೆ, ಕಾಸ್ಟ್ಲಿ ಗಿಫ್ಟ್ ಕೊಡ್ತಾನ, ನಾನು 500 ರೂಪಾಯಿ ಗಿಫ್ಟ್ ಕೊಟ್ಟಿದ್ದೆ, ಅವನು 500 ರೂಪಾಯಿ ಗಿಫ್ಟ್ ಕೊಡ್ತಾನ, 300 ರೂಪಾಯಿ ಗಿಫ್ಟ್ ಕೊಡ್ತಾನ. ಸೊ ವಿ ಎಕ್ಸ್ಪೆಕ್ಟ್ ಎ ಲಾಟ್ ಫ್ರಮ್ ಅದರ್ಸ್. ಸೊ ಈ ಎಲ್ಲ ದೃಷ್ಟಿಗಳಿಂದ ನಮ್ಮ ಫ್ಯಾಮಿಲಿ
ಸಿಸ್ಟಮ್ ಇಸ್ ಬಿಲ್ಡಿಂಗ್. ಹಾಗೆ ಸಂಬಂಧಗಳು ಬಹಳ ಹೀಗಾಗ್ತಾ ಇದೆ. ಅದಕ್ಕೆ ನಾವು ಸಾಕಷ್ಟು ಬೆಲೆಯನ್ನ ತೆಗ್ತಾ ಇದ್ದೇವೆ. ಮುಂದೆ ಬರುತ್ತೆ ಅನಾಥ ಪ್ರಜ್ಞೆ, ಯಾರು ಇಲ್ಲ ಸರ್, ನನಗೆ ಯಾರಿಲ್ಲ, ನಾನು ಒಂಟಿಯಾಗಿದ್ದೀನಿ, ಅಥವಾ ಸಪೋರ್ಟ್ ಬೇಕಾದಾಗ ಅಣ್ಣ ಬರಲ್ಲ, ತಮ್ಮ ಬರಲ್ಲ, ಹೆಂಡತಿನ ಬರಲ್ಲ, ಎಲ್ಲ ಕೈ ಬಿಡ್ತಾರೆ ಸರ್. ಸೊ ದೃಷ್ಟಿಯಿಂದ ದಯಮಾಡಿ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಸಿಸ್ಟಮ್ ಅನ್ನ ಹಾಗೆ ರಿಲೇಶನ್ಶಿಪ್ ಅನ್ನ ಉತ್ತಮಪಡಿಸಿಕೊಳ್ಳೋದು ನಾವು ಗಂಭೀರವಾಗಿ ಪ್ರಯತ್ನ ಮಾಡಬೇಕಾಗುತ್ತೆ. ಸ್ಟ್ರೆಂಥನ್ ದಿ ಫ್ಯಾಮಿಲಿ ಟೈಸ್, ಶೋ ಅನ್ಕಂಡೀಷನಲ್ ಲವ್, ಅಪ್ರಿಶಿಯೇಟ್ ಮೋರ್ ಅಂಡ್ ಕ್ರಿಟಿಸೈಸ್ ಲೆಸ್. ಇದೊಂದು ಸರಳ ಸೂತ್ರವನ್ನ ಪಾಲನೆ ಮಾಡಿ. ಇದು ಚೆನ್ನಾಗಿದೆಯಾ, ನೀವು ಮಾಡಿರ್ತಕ್ಕಂಥ ಸಾಂಬಾರ್ ಬಹಳ ಚೆನ್ನಾಗಿದೆ, ನಿಮ್ಗೆ ಉಪ್ಪಿಟ್ಟು ಬಹಳ ಚೆನ್ನಾಗಿ ಮಾಡ್ತೀಯಾ, ಅಥವಾ ನೀವು ಸಂಪಾದನೆ ಮಾಡ್ತಾ ಇದ್ದೀರಿ ಸಂತೋಷ, ಅಥವಾ ನೀವು ನಮ್ಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಿ ಸಂತೋಷ, ನೀವು ಚೆನ್ನಾಗಿ ಮಾತಾಡ್ತೀರಿ ಸಂತೋಷ, ನೀವು ಚೆನ್ನಾಗಿ ಬರೀತೀರಿ ಸಂತೋಷ. ಸೊ ಪ್ಲೀಸ್ ಅಪ್ರಿಶಿಯೇಟ್ ಅದರ್ಸ್ ಅಂಡ್ ಕ್ರಿಟಿಸೈಸ್ ಲೆಸ್. ಇಲ್ಲಾಂತಂದ್ರೆ ಟೀಕೆ ಮಾಡೋದು ನಾವು ಪ್ರೈವೇಟ್, ನಾವೆಲ್ಲ ಟೀಕಾಚಾರಗಳೇ. ಇನ್ನೊಬ್ಬರು ತಪ್ಪುಗಳನ್ನ ತಿಳಿದು ಅವ್ರನ್ನ ಹೀನಾಮಾನವಾಗಿ ಟೀಕೆ ಮಾಡ್ತಕ್ಕಂಥದ್ದು, ಕಾಮೆಂಟ್ ಮಾಡ್ತಕ್ಕಂಥದ್ದು, ತಿರಸ್ಕಾರ ಮಾಡ್ತಕ್ಕಂಥದ್ದು, ಆಗ ಸಂಬಂಧಗಳು ಹಾಗಾಗುತ್ತೆ. ಹಾಗೆ ಶೇರ್ ಯುವರ್ ಎಮೋಷನ್ಸ್, ಶೇರ್ ಯುವರ್ ಫೀಲಿಂಗ್ಸ್, ಇಗ್ನೋರ್ ದಿ ನೆಗೆಟಿವ್ ಥಾಟ್ ಅಂಡ್ ಬಿಹೇವಿಯರ್ ಅದರ್ಸ್. ಇಲ್ಲ ಅಂತಂದ್ರೆ ಇತರರ ನಕಾರಾತ್ಮಕ ನಡವಳಿಕೆಗಳನ್ನ, ನಕಾರಾತ್ಮಕ ಭಾವನೆಗಳನ್ನ ನಾವು ಹೈಲೈಟ್ ಮಾಡ್ತಾ ಅದಕ್ಕೆ ಹೆಚ್ಚು ವಿಪಾದಿಸಬೇಕು ಅಂತಂದ್ರೆ ನಾವು ಸಿ ಮ್ಯಾರಿಟಲ್ ಡಿಸ್ಕಾರ್ಡ್. ನಮ್ಮ ಸಮಾಧಾನ ಸೆಂಟರ್ಗೆ ಪ್ರತಿ ದಿವಸ ಬರ್ತಾರೆ, ನಮ್ಮ ಪ್ರತಿ ದಿವಸ ಈಗ ಗಂಟೆ ಬರ್ತಾರೆ. ಬೋತ್ ಆರ್ ವೆಲ್ ಎಜುಕೇಟೆಡ್. ಇವರು ಪಿ ಎಚ್ ಡಿ ಮಾಡಿದರೆ, ಅವರು ವ್ಯವಸ್ಥೆ ಮಾಡಿದರೆ, ಅವರು 60,000 ರೂಪಾಯಿ 1 ಲಕ್ಷ ಸಂಪಾದನೆ ಮಾಡ್ತಾರೆ, ಈಗೇನು ಸಂಪಾದನೆ ಮಾಡ್ತಾರೆ. ಅಂಡ್ ವಿದಿನ್ 6 months they say goodbye, or you would like to say goodbye. ಅಥವಾ ನಿತ್ಯ ಕುರುಕ್ಷೇತ್ರ, ನಿತ್ಯ ಜಗಳ, ನಿತ್ಯ ಮನಸ್ತಾಪ. ಸೊ ಹಾಗಾಗಿ ಸಂಬಂಧಗಳು ಹೊರಗೋಗ್ತಾ ಇದೆ. ನಮ್ಮ ಫ್ಯಾಮಿಲಿ ಕೋರ್ಟ್ನಲ್ಲಿ ಪ್ರತಿ ವರ್ಷ ಈಗ 5,000, ಬೆಂಗಳೂರಿನಲ್ಲಿ 7 ಫ್ಯಾಮಿಲಿ ಕೋರ್ಟ್ ಇದ್ದಾವೆ. 5,000ಕ್ಕಿಂತ ಹೆಚ್ಚು ಕಪಲ್ಸ್ ಬಂದು they are applying for divorce and give it very trivial reasons. ಅತ್ಯಂತ ಅಲ್ಪ ರೀತಿಯ ಕಾರಣಗಳು ಕೊಟ್ಟು ನಮಗೆ ಡೈವೋರ್ಸ್ ಕೊಡಿ, ಸೆಪರೇಷನ್ ಕೊಡಿ, ನನಗೆ ಗಂಡ ಬೇಡ ಅಂತೀವಿ, ಹೆಂಡತಿ ಬೇಡ ಅಂತಕ್ಕಂಥ. ಹಾಗೆ ಟೂ ಆಕ್ಟ್ ದಿಸ್ ಟುಗೆದರ್, ಯಾವುದೇ ಕೆಲಸಗಳನ್ನ ಗಂಡ ಹೆಂಡತಿ ಆಗಲಿ, ತಂದೆ ತಾಯಿ ಮಕ್ಕಳಾಗಲಿ ಒಟ್ಟಿಗೆ ಮಾಡ್ತಕ್ಕಂಥದ್ದು. ಹಾಗೆ ಪ್ಲೀಸ್ ಫ್ಯಾಮಿಲಿ ಸಪೋರ್ಟ್ ಇಸ್ ಅವರ್ ಬ್ಯಾಕ್ಬೋನ್. ಭಾರತದಲ್ಲಿ ಇಂದಿನಿಂದಲೂ ಕುಟುಂಬ ವ್ಯವಸ್ಥೆ ಬಹಳ ಸ್ಟ್ರಾಂಗ್ ಇರ್ತಾ ಇತ್ತು. ವ್ಯಕ್ತಿಗಿಂತ ಕುಟುಂಬಕ್ಕೆ ಹೆಚ್ಚು ಮರ್ಯಾದೆ ಇರ್ತಾ ಇತ್ತು, ಕುಟುಂಬಕ್ಕೆ ಹೆಚ್ಚು ಆದ್ಯತೆ ಇರ್ತಾ ಇತ್ತು. ಕುಟುಂಬದ ಬೇರೆ ಬೇರೆಗೋಸ್ಕರ ಎಲ್ಲರೂ ಕೆಲಸ ಮಾಡಬೇಕು ಅಂತಕ್ಕಂಥ ಲಿಖಿತ ನಿಯಮ ಇರ್ತಾ ಇತ್ತು. ಹಾಗಾಗಿ ಇವರು ಹ್ಯಾಪಿ ಅಂಡ್ ಹೆಲ್ತಿ. ಅದೀಗ ಕುಟುಂಬಗಳೆಲ್ಲ ಹೋಗ್ತಾ ಇದೆ, ಸಿಂಗಲ್ ಪೇರೆಂಟ್ ಫ್ಯಾಮಿಲಿ ಬರ್ತಾ ಇದೆ. 85% ನ್ಯೂಕ್ಲಿಯರ್ ಫ್ಯಾಮಿಲಿ, ಗಂಡ ಹೆಂಡತಿ, ಒಂದು ಮಗು ಅಥವಾ ಮಗಳು ಇಲ್ಲ. ಅದು ಗಂಡ ಇರುತ್ತೆ, ನಮ್ಮ ತಾಯಿ ಹೆಂಡತಿ ಇರ್ತಾರೆ, ಹೆಂಡತಿ ಇರ್ತಾರೆ, ಗಂಡ ಇರ್ತಾರೆ. ಹಾಗಾಗಿ ದಯಮಾಡಿ see that you have a good family support and that is your backbone to face any challenges of life. ಹಾಗೆ ಅನಾಥ ಪ್ರಜ್ಞೆ, ಲೋನ್ಲಿನೆಸ್ ಬರೀ ಇಂಡಿಯಾ ಮಾತ್ರ ಅಲ್ಲ, ಸುಮಾರು 12 ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಸರ್ವೆ ಮಾಡೋದು. ಅಲ್ಲಿರ್ತಕ್ಕಂಥ ನಾಗರಿಕರಿಗೆ ಅತ್ಯಂತ ನೋವು ಕೊಡ್ತಕ್ಕಂಥ ಅಂಶ ಯಾವುದು? ಅದು ಟೋಕಿಯೋ ಆಗ್ಬೋದು, ಲಂಡನ್ ಆಗ್ಬೋದು, ಅಥವಾ ನ್ಯೂಯಾರ್ಕ್ ಆಗ್ಬೋದು, ಅಥವಾ ಕೈರೋ ಆಗ್ಬೋದು, ಇಂಡಿಯಾ ಡೆಲ್ಲಿ ಆಗ್ಬೋದು. ಸೊ ವಿಶ್ವದ 12 ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಮನಃಶಾಸ್ತ್ರಜ್ಞರು ಒಂದು ಸರ್ವೆ ಮಾಡೋದು. ಯಾವುದು ನಿಮಗೆ ಹೆಚ್ಚು ನೋವನ್ನು ಕೊಡುತ್ತೆ, ಮಾನಸಿಕವಾಗಿ ನೀವು ಹೆಚ್ಚು ನಡೀತಿಲ್ಲ ಅಂದ್ರೆ ವೆರಿ ಪೇನ್ಫುಲ್ ಅಂಡ್ ವೆರಿ ಸ್ಟಡಿ. ಬೆಂಗಳೂರಿನ ಜನಸಂಖ್ಯೆ 90 ಲಕ್ಷ, 1 ಕೋಟಿ ಮುಗ್ತಾ ಇದೆ. ಬಟ್ ಅವೈಲೇಬಲ್ ಆಫ್ ಸ್ಪೀಡ್ ಯಾವಿಲ್ಲ ಸರ್. ನಮಗೆ ಕಷ್ಟ ಬಂದಾಗ ಯಾರು ಅಲ್ಲ ಸರ್, ಆಸ್ತಿ ಬೇಕಾದಾಗ ಯಾರು ಕೈ ಸಿಗೋಲ್ಲ ಸರ್, ಓದಲು ಸಿಗೋದಿಲ್ಲ ಸರ್. ಅಥವಾ ಮನೆ ಇರ್ತೇವೆ, ಆದ್ರೆ ಗೋಡೆಗಳು ಎಬ್ಬಿಸ್ಕೊಂಡಿರ್ತೇವೆ. ಹಾಗಾಗಿ ಈ ಅನಾಥ ಪ್ರಜ್ಞೆ ಅಥವಾ ಒಂಟಿತನ ಇದು ಅತ್ಯಂತ ದೊಡ್ಡ ಸವಾಲಾಗ್ತಾ ಇದೆ ಮನಸ್ಸಿನ ಮೇಲೆ. ಅಂಡ್ ಇಫ್ ಫೀಲ್ ಓನ್ಲಿ, ಅದಕ್ಕಿಂತ ಹೆಚ್ಚಿನ ನೋವು
ಬೇರೆ ಏನೂ ಇಲ್ಲ. ಅದಕ್ಕೋಸ್ಕರ ನೀವು ಗಿವ್ ಲೋನೆಸ್ ಆಸ್ ಎ ಬಿಗ್ಗೆಸ್ಟ್ ಪನಿಷ್ಮೆಂಟ್. ಯಾರಿಗೆ ಹೈಯೆಸ್ಟ್ ಪನಿಷ್ಮೆಂಟ್ ಇಸ್ ಹ್ಯಾಂಗಿಂಗ್, ನೆಕ್ಸ್ಟ್ ಪನಿಷ್ಮೆಂಟ್ ಇಸ್ ಪುಟಿಂಗ್ ಇನ್ ಟು ಎ ಸೆಲ್. ಯಾರೋ ಒಬ್ಬ ನೋಡಬಾರ್ದು, ಅಥವಾ ಇಲ್ಲಿಂದ ಗುಲ್ಬರ್ಗ ಜೈಲಿಗೆ ಬೆಳಗಾವಿಗೆ ಅಲ್ಲಿ ಒಂಟಿಯಾಗಿದ್ದವನು, ಮನುಷ್ಯ ಸಂಪರ್ಕ ಬರಬಾರ್ದು, ಆತ್ಮೀಯಂತೂ ಹೊಂಡೇಬಾರ್ದು. ದಟ್ಸ್ ದಿ ಬಿಗ್ಗೆಸ್ಟ್ ಪನಿಷ್ಮೆಂಟ್ ಗಿವ್ ಟು ಕ್ರಿಮಿನಲ್ಸ್ ಟು ಪನಿಷ್ ದೆಮ್. ಬಟ್ ನಮಗೆ ಅದರ ಅನುಭವ ನಿತ್ಯ ಆಗ್ತಾ ಇದೆ. ಕಲ್ಟಿವೇಟ್ ಪೀಪಲ್, eat and eat, develop hobbies, be engaged, select and create your own God. If you want to believe in God, keep Him with you all the time. Do service activities of any kind. ಇದು ಕೆಲವು ಸಲ ನಿಮಗೆ ಇಷ್ಟ ಆಗಿದ್ರೆ ಬಿಟ್ಬಿಡಿ. ಈಗ ದೇವರು ಬೇಡ ಬಿಟ್ಬಿಡಿ. ನಾನು ವಿಚಾರವಾದಿ ಸರ್, ನಾನು ನಾಸ್ತಿಕವಾದಿ ಸರ್, ದೇವರಿಲ್ಲ ಸರ್, ದೇವರಿಂದ ಇಷ್ಟಲ್ಲ, ಅನ್ಯಾಯ ಕಲಿಯುತ್ತೆ ಸರ್ ಪ್ರಪಂಚದಲ್ಲಿ, ಅಥವಾ ಕಷ್ಟಕಾಲದಲ್ಲಿ ದೇವರನ್ನು ಏನು ಮಾಡಿಲ್ಲ ಸರ್, ದೇವರೇ ಇಲ್ಲ ಸರ್. ನಮ್ಮ ಕಾಲದಲ್ಲಿ 4ನೇ ಕ್ಲಾಸ್ನಲ್ಲಿ ಕಪ್ಪಲಿದ್ದಾರೆ, ಇಬ್ರು ವೆಲ್ ಪ್ಲೇಸ್ಡ್. ಪುಣೆ ಮಗ, ಅತ್ಯಂತ ಬುದ್ಧಿವಂತ ಮಗ, 6th ಸೆಮಿಸ್ಟರ್ ಓದ್ತಿದ್ದ, ಟಾಪರ್, ಸೆಲೆಕ್ಟ್ ಆಯಿತು. ಒನ್ ಆಫ್ ದ ಬೆಸ್ಟ್ ಕಂಪನಿ ಇನ್ ದಿ ಕಂಟ್ರಿ. ವಾಪಸ್ ಬರ್ತಿರ್ಬೇಕಾದ್ರೆ ಬೈ ಟೈಮ್ 4 ವರ್ಷ ಆಯಿತು. ಇವನ್ ಟುಡೇ ದ ಕಪಲ್ ಹೂ ಆರ್ ಗೋಯಿಂಗ್ ಟು ಟೆಂಪಲ್ ಎವ್ರಿ ಡೇ ನೌ ಕೆಲಸ ಆಗಬೇಕು. ಯಾವುದೇ ಗಣೇಶ ಹಬ್ಬದಲ್ಲಿ ಯಾವುದೇ ಬರಲಿ ಟಿಕೆಟ್ ಕೊಡ್ಬಿಡ್ತಾರೆ. ನಾವೇನು ಹೋಗ್ತಿರ್ತೇವೆ, ಹೋಗ್ಬೇಕಾಗುತ್ತೆ, ಕುಂಕನ್ ಹೋಗ್ಬೇಕಾಗುತ್ತೆ, ದೇವ್ರ ಪೂಜೆ ಮಾಡಿದ್ರೆ ದೇವ್ರ ನಮಸ್ಕಾರ ಮಾಡಬೇಕಾಗುತ್ತೆ, ಪ್ರಸಾದ ಹೋಗ್ಬೇಕಾಗುತ್ತೆ. ಬೇಡ ಸರ್, ನಾವೇನು ತಪ್ಪು ಮಾಡಿದ್ರೆ ದೇವರು ಇಂಥ ಶಿಕ್ಷೆ ಕೊಟ್ಟಂತ ಒಳ್ಳೆಯವರನ್ನ ಅಂತ ಬುದ್ಧಿವಂತರನ್ನ ಆತ ದುರ್ಮರಣಕ್ಕೆ ಈಡು ಮಾಡಿ ದೇವರು ಸಾಯಿಸಿದ್ದಾನೆ. ದೇವರೆಲ್ಲ ಸರ್ ಸೊ ಅದರಿಂದ ಆದರೆ ಸಂಕಟ ಬಂದಾಗ ವೆಂಕಟರಮಣ ಮೆನಿ ಪೀಪಲ್ ಟೇಕ್ ದಿ ಶೆಲ್ಟರ್ ಆಫ್ ದ ಬಿಲೀಫ್ ಇನ್ ಗಾಡ್. ಯಾಕಂದ್ರೆ ದೇವರು ನಮ್ಮ ಸೃಷ್ಟಿ, ನಾವು ದೇವರ ಸೃಷ್ಟಿಯೋ ಅದು ಡಿಬೇಟ್ ಇಲ್ಲ. ದೇವರು ನಮ್ಮ ಸೃಷ್ಟಿ ಡಿಬೇಟೇ ಇಲ್ಲ. ನಾವೇ ನಮ್ಮ ದೇವರನ್ನು ಸೃಷ್ಟಿ ಮಾಡ್ತಾರೆ. ಎಲ್ಲ ಜನ ತಮ್ಮ ದೇವರ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ನಾವು ಭಾರತೀಯರು ಬಹಳ ಉದಾಹರಣೆಗಳು, 33 ಕೋಟಿ ದೇವರನ್ನ ಸೃಷ್ಟಿ ಮಾಡ್ಕೊಂಡಿದ್ದೇವೆ. ನಾನು ಒಂಟಿಯಲ್ಲ, ನನ್ನಲ್ಲಿ ದೇವರಿದ್ದಾನೆ, ದೇವರು ನನಗೆ ಸಹಾಯ ಮಾಡ್ತಾನೆ, ಕಷ್ಟ ಕಾಲದಲ್ಲಿ ಹುಡುಗೋದಾಗ್ತಾನೆ ಅಂತಕ್ಕಂಥ ನಂಬಿಕೆ ನಿಮಗೆ ಸಾಕಷ್ಟು ಗೊತ್ತಿಲ್ಲ. ಆದ್ರೆ ಆ ನಂಬಿಕೆ ನಿಮಗೆ ಸಾಕಷ್ಟು ಆಧಾರವನ್ನು ಕೊಡುತ್ತೆ, ಸಾಕಷ್ಟು ಮಾನಸಿಕ ಸ್ಥೈರ್ಯವನ್ನು ಕೊಡುತ್ತೆ. ಹಾಗೆ ಯಾವುದೇ ಹಾಬೀಸ್, ವೃತ್ತಿಯ ಜೊತೆಗೆ ಪ್ರವೃತ್ತಿಗಳು, ಹಾಗೆ ಹೆಲ್ತಿ ಹಾಬೀಸ್, ಆರೋಗ್ಯಕರ ಹವ್ಯಾಸಗಳು. ಸಂಗೀತ ಆಗ್ಬೋದು, ಸ್ಪೋರ್ಟ್ಸ್ ಆಗ್ಬೋದು, ಬರವಣಿಗೆ ಆಗ್ಬೋದು, ಓದ ಆಗ್ಬೋದು, ಅಥವಾ ಸಮಾಜ ಸೇವೆ ಆಗ್ಬೋದು, ಯಾವುದೇ ವಿಜ್ಞಾನವನ್ನ ಪ್ರಚಾರ ಮಾಡೋದಾಗ್ಬೋದು, ಅಥವಾ ವೈಜ್ಞಾನಿಕ ಮನೋಭಾವ ಬೆಳೆಸತಕ್ಕಂಥ ಕೆಲಸ ನಿಮ್ಮ ವೃತ್ತಿಯ ಜೊತೆಗೆ ಒಂದು ಪ್ರವೃತ್ತಿ. ನೀವು ಗೃಹಿಣಿ ಆಗಿರ್ಬೋದು, ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳಿ. ನೀವು ಯಾವ್ದು ವೃತ್ತಿ ಇರ್ತೀರಿ, ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳಿ. 1, 2, 3 ಪ್ರವೃತ್ತಿ ಬೆಳೆಸ್ಕೊಳ್ಳಿ. ಆ ಪ್ರವೃತ್ತಿ ಮಾಡುವಾಗ ನಿಮಗೆ ಒಂಟಿತನ ಕಾಣುತ್ತೆ. ಈಗ ಪ್ರವೃತ್ತಿ ಮುಖಾಂತರ 10 ಜನ ಮೀಟ್ ಮಾಡ್ತೀರಿ, ಕೆಲಸ ಮಾಡ್ತೀರಿ, ನಿಮ್ಮ ಮನಸ್ಸು ಡೆವಲಪ್ ಆಗುತ್ತೆ. ಅದು ಇನ್ನೊಂದು ಅತ್ಯಂತ ಸರಳವಾದ ಈ ಕೇಸ್, ಎಸ್ಪೆಷಲಿ ಎಲ್ಡರ್ಲಿ ಪೀಪಲ್. ಈಗ ನಾವು ಮೊನ್ನೆ ರಿಟೈರ್ ಆಗಿ ಏನ್ ಸರ್ ಮಾಡ್ತಿದ್ರೆ ಬೇಕಾದಷ್ಟು ಸರ್ ನಿಮ್ಮ ಹೋಗಲ್ಲ ಸರ್. ಈಗ ಆದ್ರೆ ಮೊದಲಿಗಿಂತ 10 ಪಟ್ಟು ಕೆಲಸ ಮಾಡಿ ನಿಮಗೆ ಅವಕಾಶಗಳಿದ್ದಾವೆ. ಐ ಡೋಂಟ್ ಫೀಲ್ lonely at all. My wife doesn't feel lonely because she is a musical hobby, musical passion. ಇದಕ್ಕೆ 20 ಮಕ್ಕಳಿಗೆ ಪಾಠ ಹೇಳ್ತಾರೆ. ಸೊ develop hobbies to avoid out this type of loneliness, especially ಯಾವುದಿಲ್ಲ ಸರ್. ಈಗ ಅನೇಕ ಬೆಳೆದ ಮಕ್ಕಳು ನಮ್ಮ ಜೊತೆ ಇರೋದಿಲ್ಲ. ದಿನ ಸರ್ ಅನೇಕ ಸರ್, ದಿನ ಸರ್ ಆಶ್ರಯ ಇದೆ ಸರ್. ಈಗ ನೀವು ಏನಾದರೂ ಹುಡುಗರು ಬೇಕಾಗಿದ್ದೀರಿ ಸರ್, ಯಾವುದಿಲ್ಲ ಸರ್ ಬಗ್ಗೆ ಅಂತಂದ್ರೆ. ಸೊ ಹಾಬೀಸ್ ವಿಲ್ help you to feel better and ಒಂಟಿತನವನ್ನ ನೀವು ಖಂಡಿತ ನಿವಾರಣೆ ಮಾಡಬಹುದು. ಹಾಗೆ ನೆಗೆಟಿವ್ ಎಮೋಷನ್ಸ್, ಮನುಷ್ಯ ಚೈತನ್ಯದಲ್ಲಿ ಕೆಲವು ಪ್ರಾಣಿಗಳಿಗೆ ಭಾವನೆಗಳು ಬಹಳ ಕಡಿಮೆ, 2-3 ಅಷ್ಟೇ. ಹೆಚ್ಚಾಗೂ ಭಾವನೆಗಳಿಗೆ ಅವು ಹೆಚ್ಚು ಬೆಲೆ ಕೊಡಲ್ಲ. ಏನಾಗಬೇಕಾದ ಆಹಾರ ಬೆಲೆ ಬಂದಾಗ ಸಂಭೋಗ,
ಆಮೇಲೆ ಮಕ್ಕಳು ಮಾಡಬೇಕಾದ ಅಪಾಯಗಳು ಸತ್ತೋಗ್ತವೆ. ಆದರೆ ಮನುಷ್ಯ ಭಾವನಾಜೀವಿ. ಹಾಗಾಗಿ ನಮಗೆ ಯೋಚನೆಗಳಿಗಿಂತ ಚಿಂತನೆಗಳಿಗಿಂತ ಭಾವನೆಗಳು ನಮ್ಮನ್ನ ಹೆಚ್ಚು ಕಾಡುತ್ತವೆ. ಹಾಗಾಗಿ ಅದರಲ್ಲಿ ನೆಗೆಟಿವ್ ಎಮೋಷನ್ಸ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಅದರಲ್ಲಿ ಮೂರು: ಫಿಯರ್, ಆಂಗರ್, ಡಿಪ್ರೆಷನ್. ಆತಂಕ ಮತ್ತು ಭಯ, ಬೇಸರ ಮತ್ತು ಖಿನ್ನತೆ, ಹಾಗೇನೆ ಕೋಪ ಹಾಗೆ ಬಿಟ್ಟರೆ ಅದು ರೋಷವಾಗಿ, ದ್ವೇಷವಾಗಿ, ಆಕ್ರಮಣಶೀಲತೆಯಾಗಿ ಪ್ರವರ್ತನೆ ಆಗುತ್ತೆ. ಆಲ್ ತ್ರೀ ಆರ್ ಹೆಲ್ಪ್ಫುಲ್ ಅಥವಾ ಬಹಳ ಹಾರ್ಮ್ಫುಲ್? ವೆರಿ ವೆರಿ ಹಾರ್ಮ್ಫುಲ್. ಫಸ್ಟ್ ಒನ್ ಇಸ್ ಆಂಗರ್, ಎರಡನೇದು ಡಿಪ್ರೆಷನ್, ಮೂರನೇದು ಫಿಯರ್. ಆಂಗರ್ ಬಂದಾಗ ಕೋಪದಿಂದ ನಾವು ಆಕ್ರಮಣಶೀಲಾಗ್ತೇವೆ, ದ್ವೇಷ ಬೆಳೆಸಿಕೊಳ್ತೇವೆ, ನಾಶ ಮಾಡಿ ಹೋಗ್ತೇವೆ, ಬೇರೆಯವರನ್ನು ಕೊಂದಕ್ಕೆ ಹೋಗ್ತೇವೆ, ಬೇರೆಯವರಿಗೆ ಕೆಳಗೆ ಮಾಡಲಿಕ್ಕೆ ಹೋಗ್ತೇವೆ, ಅಥವಾ ಇಡೀ ಸಮಾಜದ ವಿರುದ್ಧ ನಾವು ರೋಷವನ್ನು ವ್ಯಕ್ತಪಡಿಸಿ ಶಿವತಾಂಡವ ನೃತ್ಯ ಮಾಡುತ್ತೇವೆ. ಅದೇ ಡಿಪ್ರೆಷನ್ ಬಂದಾಗ ಈ ಸಫರ್ ಇಲ್ಲ, ಕೊನೆಗೆ ಡಿಪ್ರೆಷನ್ ಕೆಲಿಟ್ಟು ಸೂಸೈಡ್. ಪುನಃ ಕಳೆದ 50 ವರ್ಷಗಳಲ್ಲಿ ಪ್ರತಿ ವರ್ಷ ಆತ್ಮಹತ್ಯೆ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ, ಜಾಸ್ತಿ ಆಗಿದೆ? ವೆರಿ ವೆರಿ ಅನ್ಫಾರ್ಚುನೇಟ್. ಬಾಳಿ ಬದುಕಬೇಕಾದಂತ ವ್ಯಕ್ತಿ 35%, 40% ಆತ್ಮಹತ್ಯೆ ಮಕ್ಕಳಿಗೆ ಪ್ರಯತ್ನ ಮಾಡತಕ್ಕಂಥ ವ್ಯಕ್ತಿಗಳ ವಯಸ್ಸೆಷ್ಟು? 25ಗಿಂತ. ಈಗ ಪ್ರೈಮರಿ ಶಾಲಾ ಮಕ್ಕಳು ಆತ್ಮಹತ್ಯೆ ಮಕ್ಕಳು ಮಾಡಿದ್ದಾರೆ. ಮಾರ್ಕ್ಸ್ ಸರಿಯಾಗಿ ಬಂದಿಲ್ಲ, ಟೀಚರ್ ಬೈದ್ರು, ಅಪ್ಪ ಪಾಕೆಟ್ ಮನಿ ಜಾಸ್ತಿ ಮಾಡಿದ ಅಂತ. ಅಥವಾ ಹೈಸ್ಕೂಲ್ ಬಂತಂದ್ರೆ ನನ್ನ ಗರ್ಲ್ ಫ್ರೆಂಡ್ ನೆನ್ನೆ ಮಾತಾಡ್ತಾರೆ, ಅಷ್ಟೇ ಸಾಕು. ನನ್ನ ಬಾಯ್ ಫ್ರೆಂಡ್ ನನಗೆ ಐಸ್ ಕ್ರೀಮ್ ಕೊಡ್ಸಿಲ್ಲ, ಮಧ್ಯರಾತ್ರಿ ಕೇಳಿದೆ, ಹಾಗಾಗಿ ಈ ಪ್ರಶ್ನೆಗೆ ಕ್ಲಿಯರ್ ಬಂದಾಗ ಭಯ ನಿಮ್ಮ ಎಲ್ಲಾ ಸಾಮರ್ಥ್ಯವನ್ನ ಹರಿಸಿ ಹಾಕಿರುತ್ತೆ. ಈಗ ಬೆಂಕಿ ಬೇಕು ಅಂತಂದ್ರೆ 4 ಬಾಗಿದೆ ಅಂತ ಕೂಡ ನಾವು ಒಂದೇ ಭಾಗದಲ್ಲಿ ನೋಡ್ತೇವೆ. ಯಾಕೆ ಭಯಕ್ಕೆ ಇನ್ನೊಂದು ಭಾಗವಿದೆ, ಓಪನ್ ಮಾಡೋದು ಗೊತ್ತಾಗುತ್ತೆ. ಸೊ ಭಯದಿಂದ ವಿದ್ಯಾರ್ಥಿ ಪ್ರಕ್ರಿಯೆ, ಭಯದಿಂದ ಇನ್ಸ್ಪೆಕ್ಷನ್ ನಲ್ಲಿ ನಾನು ದತ್ತಪುತ್ರ ಕೊಟ್ಟು ಎಸ್ಎಸ್ ಹಾಕೊಳ್ತೇನೆ. ಹಾಗಾಗಿ ಆಂಗ್ಸೈಟಿ, ಫಿಯರ್ reduce our efficiency. So learn to share them with others. Diversion by creative activities, healthy recreation, and minimize frustration. ಸೊ ನಿಮ್ಮ ಭಾವನೆಗಳನ್ನ ದಯಮಾಡಿ ಹಂಚಿಕೊಳ್ಳಿ. ಸಂತೋಷ ಹಂಚಿಕೊಳ್ತೇವೆ. ತಕ್ಷಣ ಹಾಸ್ಪಿಟಲ್ಗೆ ಹೋಗ್ತೇವೆ, ಒಂದು ಪೀಸ್ಮೆಂಟ್ ಅಂದು, ಸರ್ ನನಗೆ ಪ್ರಮೋಷನ್ ಸಿಕ್ಸ್ ಸರ್, ನನಗೆ ಪ್ರಶಸ್ತಿ ಸಿಕ್ಸ್ ಸರ್, ನನಗೆ ನಾವು ಮನೆ ಕಟ್ಟಾಗಿ ಬನ್ನಿ ಸರ್, ಗೊತ್ತಾ? ಸಂತೋಷ ಹಂಚ್ಕೊಳ್ತೇವೆ, ಸಂತೋಷ ನಾವೆಲ್ಲ ಆಗುತ್ತೆ. ಅದೇ ದುಃಖವನ್ನ ಹಂಚ್ಕೊಳ್ಳೋದಕ್ಕೆ ನಾವು ತಯಾರಿಲ್ಲ, ಹೇಳೋಕೆ ಹೇಳ್ತಾರೆ ಯಾಕೆ ಬದಲಾಗ್ತಿದ್ದ. ಹಾಗೆ ಕೋಪವನ್ನ ಕೋಪ ಬರ್ತಿರುತ್ತೆ ಹೇಳ್ಕೊಂಡ ಕೋಪ ತೀವ್ರತೆ ಕಮ್ಮಿ ಆಗುತ್ತೆ. ಭಯ ಆಗಿದೆ ಹೇಳ್ಕೊಂಡ್ರೆ ಆ ಭಯ ತೀವ್ರತೆ ಕಮ್ಮಿ ಆಗುತ್ತೆ. ಹಾಗಾಗಿ ಆತ್ಮೀಯರ ಜೊತೆ ನಿಮ್ಮ ಎಮೋಷನ್ಸ್ ಅನ್ನ ದಯವಿಟ್ಟು ಹೇಳಿಕೊಳ್ಳಿ. ಇವತ್ತು ಹೇಳೋರಿಗೆ ಜಾಸ್ತಿ ಸಿಗ್ತಾ ಇಲ್ಲ, ದಯವಿಟ್ಟು ಅದನ್ನ ಬೇರೆಯವರಿಗೆ ಅವಕಾಶ ಮಾಡಿಕೊಡಿ. ಯಾಕೋ ನಿನ್ ಮುಖ ಬಾಡಿದೆಯಪ್ಪ, ಏನ್ ಬೇಜಾರು ಮಾಡ್ಕೊಂಡಿದ್ಯಾ, ಅಥವಾ ಏನು ನಿಮಗೆ ದುಃಖ ಇದೆ, ಏನ್ ತೊಂದರೆ ಇದೆ ಅಂತ ಹೇಳಿ. ಹಾಗೆ ನಿಮ್ಮ ಭಾವನೆಗಳನ್ನ ನಿಮ್ಮ ಆತ್ಮೀಯ ಜೊತೆ, ಫ್ರೆಂಡ್ಸ್ ಜೊತೆ ಹೇಳಿಕೊಳ್ಳಿ. ಹಾಗೆ ಡೈವರ್ಷನ್ ಆಕ್ಟಿವಿಟೀಸ್, ಯಾವುದೇ ಸೃಜನಶೀಲ ಚಟುವಟಿಕೆಯಿಂದ ನೆಗೆಟಿವ್ ಎಮೋಷನ್ಸ್ ಕಮ್ಮಿ ಆಗುತ್ತೆ. ಹೆಲ್ತಿ ಎಜುಕೇಶನ್, ಮನೋರಂಜನಾ ಮಾಧ್ಯಮ. ಮನೋರಂಜನಾ ಮಾಧ್ಯಮ ಪ್ಯಾಸಿವ್ ರಿಕ್ರಿಯೇಷನ್. 200 ಚಾನಲ್ಗಳು, ಸೀರಿಯಲ್ಗಳು, ರಿಯಾಲಿಟಿ ಶೋಗಳು ಅಥವಾ ಸಿನಿಮಾಗಳು, ಇಡೀ ಸಮುದಾಯದ ಮನೋರಂಜನಾ ಚಟುವಟಿಕೆ ಅಂತಂದ್ರೆ ಟಿವಿ ವೀಕ್ಷಣೆ. ಮತ್ತೆ ತೋರ್ಸೋದ್ರೆ ಬರೀ ಆ ನೆಗೆಟಿವ್ ಎಮೋಷನ್ ವ್ಯವಹರಿಸ್ತಾರೆ, ಆ ದುರಾಶೆಗಳಿಂದ ವ್ಯವಹರಿಸ್ತಾರೆ, ಅಥವಾ ಅದೇ ರೀತಿ ಸಲ್ಯೂಷನ್ಸ್ ಕೊಡ್ತಾ ಹೋಗ್ತಾರೆ. ಅನ್ಯಾಯ ಮಾಡಕ್ಕೆ ಬಂದಾರು ಕೋರ್ಟ್ ಹೋದ್ರೆ ನಿನ್ ಜಾಯ ಸೇರಿದ್ರೆ ನೀನೇ ಗೊತ್ತಾಗ್ತದ, ನೀನೇ ತಗೊಂಡು ಶುರು ಮಾಡ್ಬೋದು. ಸೊ ಹಾಗಾಗಿ ಮನೋರಂಜನೆಯ ದೃಷ್ಟಿಯಿಂದ ಎಷ್ಟು ಮಟ್ಟಿಗೆ ನಾವು ಕೀಳು ಮಟ್ಟದ ಅಭಿರುಚಿಯನ್ನು ಬೆಳೆಸ್ಕೊಳ್ತಾ ಇದ್ದೇವೆ. ಈಗ ಬಿಗ್ ಬಾಸ್ ನೋಡಿದ್ರಿ, amazed how people saw that meaningless program on the
ಇವತ್ತು ಮುಗಿದಿಲ್ಲ ಚರ್ಚೆ. ಬೇರೆ ಜೀವನರು ನಿನ್ನ ಜೊತೆ ಅವನಿಗಾಯ್ತು ಇವನಿಗಾಯ್ತು, ನಿನಗೆ ಅನಿಸ್ತು ಅಂತ ಅವನಿಗೆ ಅನಿಸ್ತು. ಸೊ ದಿಸ್ ಟೈಪ್ ಆಫ್, ಯಾಕಂದ್ರೆ ಮನೋರಂಜನೆಯ ದೃಷ್ಟಿಯಿಂದ ಹೇಗೆ ನಮ್ಮ ವಿಜುವಲ್ ಮೀಡಿಯಾ ಅಥವಾ ಪ್ರಿಂಟ್ ಮೀಡಿಯಾ ಜನಗಳನ್ನ ಅನಾರೋಗ್ಯಕರ ಆಲೋಚನೆಗೆ, ಅನಾರೋಗ್ಯಕರ ವರ್ತನೆಗಳಿಗೆ, ಒಂದು ರೇಪ್ ಆಯ್ತು ಅಂತಂದ್ರೆ 48 ಗಂಟೆ ಅದನ್ನು ತೋರಿಸ ಹೋಗ್ತಾರೆ. ಒಂದು ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಅದು ಚೆನ್ನಾಗಿದ್ದಲ್ಲಿ ಅದನ್ನು ಬರು ಮಾಡೋದಿಲ್ಲ, ತೋರಿಸ ಹೋಗ್ತಾರೆ. ನೋಡುಗರ ಮನಸ್ಸಿನಲ್ಲಿ, ಅದು ಚಿಕ್ಕ ಮಕ್ಕಳ ಮನಸ್ಸಿನ ಮೇಲೆ ಅಥವಾ 10 ವಯಸ್ಸಿನ ಮಕ್ಕಳ ಮೇಲೆ ಅದು ಏನು ಪರಿಣಾಮ ಆಗುತ್ತೆ ಅನ್ನೋದು ಅವರಿಗೆ ಸ್ವಲ್ಪ ಬೇಕಾಗಿ ಅವರ TRP ಜಾಸ್ತಿ ಆಗುತ್ತಷ್ಟೇ. ಅದು ಜನಗಳ ಕುತೂಹಲವನ್ನ ತಣಿಸಬೇಕಷ್ಟೇ. ವಿಕೃತ ಮನಸ್ಸುಗಳ ಇದು ಪ್ರದರ್ಶನ. ಹಾಗಾಗಿ ದಯವಿಟ್ಟು ಹೆಲ್ತಿ ಎಜುಕೇಶನ್ ಬೆಳೆಸ್ಕೊಳ್ಳಿ. ಮಿನಿಮೈಸ್ ಫ್ರಸ್ಟ್ರೇಷನ್. ಮಿನಿಮೈಸ್ ಫ್ರಸ್ಟ್ರೇಷನ್ ಯಾವಾಗುತ್ತೆ? ನಿಮ್ಮ ಆಸೆಗಳ ಮತ್ತೆ ಮಹತ್ವಾಕಾಂಕ್ಷೆಗಳಿಗೆ ಎಲ್ಲೋ ಕಡೆ ಲಗ ಮಾಡಬೇಕಾಗುತ್ತೆ. ಅಥವಾ ನಿರಾಶೆಗಳ ಆಯ್ತು, ಇವತ್ತು ನಾನು ಸೋತೆ ನಾಳೆ ಗೆಲ್ತೇನೆ, ಇವತ್ತು ನನಗೆ ಕೆಲಸ ಸಿಗಿದೆ ನಾಳೆ ಸಿಗುತ್ತೆ ಅಂತಕ್ಕಂಥ ಭರವಸೆ. ಬಿ ಹ್ಯಾಪಿ ವಿತ್ ವಾಟ್ ಯು ಡೂ ಅಂಡ್ ವಾಟ್ ಯು ಗೆಟ್. ಇದು ಅತ್ಯಂತ ಮುಖ್ಯವಾದಂತಹ ಒಂದು ಸೂತ್ರ. ಬಿ ಹ್ಯಾಪಿ ವಿತ್ ವಾಟ್ ಯು ಡೂ. ನೀವು ಮಾಡುವ ಪ್ರತಿಯೊಂದನ್ನು ಪ್ರೀತಿಸಿ ಸಂತೋಷ ಪಡಿ, ಹಾಗೆ ನಿಮಗೆ ಸಿಗ್ತಕ್ಕಂಥದ್ರ ಬಗ್ಗೆ ಹೆಮ್ಮೆ ಪಡಿ. ಲರ್ನ್ ಟು ಬಿ ಕಂಫರ್ಟಬಲ್ ಇನ್ ಆಲ್ ಸಿಚುವೇಶನ್ಸ್. ಯಾವುದೇ ಸನ್ನಿವೇಶದಲ್ಲಿ ತೃಪ್ತಿಯಿಂದ ಸಮಾಧಾನವಾಗಿ ಇರ್ತಕ್ಕಂಥ ಕೌಶಲವನ್ನು ನಾವು ಬೆಳೆಸಿಕೊಳ್ಳಬೇಕಾಗುತ್ತೆ. ಒಂದು ಕೀರ್ತಿಗೆ ಅದರ್ಸ್ ಕಲಿಬೇಕಾಗುತ್ತೆ. ಪ್ರತಿಯೊಂದು ಸನ್ನಿವೇಶದಲ್ಲಿ, ಪ್ರತಿಯೊಂದು ಸಂದರ್ಭದಲ್ಲಿ ಏನೇ ಆಗಲಿ ನಾನು ಕಂಫರ್ಟಬಲ್ ಆಗಿರ್ತೇನೆ, ನನಗೆ ಕೆಲಸ ಬರ್ತಕ್ಕಂಥ ಕೌಶಲವನ್ನ ಬೆಳೆಸ್ಕೊಳ್ತೇನೆ. ಸೊ ಹಾಗೆ ಇನ್ನೊಂದು ಸವಾಲು ಇನ್ಸೆಕ್ಯೂರಿಟಿ ಅಂಡ್ ಅನ್ಸರ್ಟನಿಟಿ. ಇನ್ಸೆಕ್ಯೂರಿಟಿ ಮತ್ತೆ ಅನ್ಸರ್ಟನಿಟಿ, ಅಭದ್ರತೆ ಮತ್ತೆ ಅನಿಶ್ಚಯತೆ. ನಾವೇನಾಗುತ್ತೆ ಗೊತ್ತಿಲ್ಲ, ಏನಾದ್ರೂ ಅರ್ಥ ಆಗುತ್ತೆ ಅಂತ ಅಲ್ಲಿ ಸಿಕ್ಕಾಕೊಂಡಂತ 2 ಲಕ್ಷಕ್ಕೂ ಹೆಚ್ಚು ಜನಕ್ಕೆ ಏನು ಗೊತ್ತಿಲ್ಲ. ಟೇಕನ್ ಬೈ ಸರ್ಪ್ರೈಸ್. ಅಥವಾ ಕರ್ನಾಟಕದ 50,000 ಜನ ಆಕ್ಸಿಡೆಂಟ್ ಅಲ್ಲಿ ಕೈಕಾಲು ಮಾಡ್ಕೊಳ್ತಾರೆ, ಇಂಜುರಿ ಆಗುತ್ತೆ. ಅವರಿಗೆ ಆ ಕ್ಷಣ ತನಕ ನಮಗೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದು ಕಲ್ಪನೆಯೇ ಇಲ್ಲ. ಸೊ ಅದಷ್ಟಿಲ್ಲ. ಸೊ ಟೇಕ್ ಪ್ರಾಕ್ಟಿಕಲ್ ಮೆಜರ್ಸ್ ಟು ಫೀಲ್ ಸೇಫ್. ಎಷ್ಟು ಮಟ್ಟಿಗೆ ನಾವು ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯವೋ ಅಷ್ಟು ಕ್ರಮ ತೆಗೆದುಕೊಂಡು ಆಮೇಲೆ ನಾನು ಸುರಕ್ಷಿತವಾಗಿರುತ್ತೇನೆ ಅಂತ ಅನ್ಕೊಳ್ತೇನೆ. ಇಲ್ಲಂತ ಅನೇಕ ಜನ ಕಳ್ಳಾಗೋ ಸರ್, ದರೋಡೆ ಆಗೋ ಸರ್, ಆಕ್ಸಿಡೆಂಟ್ ಆಗೋ ಸರ್, ಬೆಂಗಳೂರು ಪ್ರಳಯ ಆಗೋ ಸರ್, ಅದು 2015 ಡಿಸೆಂಬರ್ನಲ್ಲಿ ಪ್ರಪಂಚ ಪ್ರಳಯ ಆಗುತ್ತೆ ಹೇಗೆ ನಮ್ಮ ಹೆಸರು ಟಿವಿನಲ್ಲಿ ಬರ್ತಕ್ಕಂಥ ಅನೇಕ ಜನ. ಸೊ ಹಾಗಾಗಿ ಸುರಕ್ಷತೆ ಬಗ್ಗೆ ಪ್ರಯತ್ನ ಮತ್ತೆ ನಾನು ಸುರಕ್ಷಿತವಾಗಿರುತ್ತೇನೆ ಅಂತಕ್ಕಂಥ ಭಾವನೆ. ಲುಕ್ ಫಾರ್ ರಿಸ್ಕ್ ಫ್ಯಾಕ್ಟರ್ಸ್. ಎಲ್ಲಿ ನಮಗೆ ಅಪಾಯ ಇದೆ, ಎಲ್ಲಿ ನಮಗೆ ಕೆಳಕಾಗಬಹುದು ಅಂತಕ್ಕಂಥದ್ದನ್ನ ಮೊದಲೇ ಊಹೆ ಮಾಡಿ ಅದನ್ನ ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ಲಾನ್ ಟು ರಿಡ್ಯೂಸ್ ರಿಮೂವ್ ದೆಮ್ ವಿತ್ ದಿ ಹೆಲ್ಪ್ ಆಫ್ ಪೀಪಲ್. ಆರ್ಜಿಟಿಗೆ ಒಳ್ಳೆಯದಾಗಿರ್ತಕ್ಕಂಥ ಭರವಸೆ. ಅಂಡರ್ಸ್ಟ್ಯಾಂಡ್ ಅಂಡ್ ಅಡಾಪ್ಟ್ ಟು ರಿಯಾಲಿಟಿ. ಅಂಡರ್ಸ್ಟ್ಯಾಂಡ್ ಅಂಡ್ ಅಡಾಪ್ಟ್ ಟು ರಿಯಾಲಿಟಿ. ವಾಸ್ತವಿಕತೆಗೆ ಹೊಂದಿಕೊಳ್ತಕ್ಕಂಥ ಗುಣವನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ. ಅವಾಗ ನಮಗೆ ಅಪಾಯ ಇದ್ರೂ ಕೂಡ ಭಯ ಆಗಿದೆ. ಯಾಕಂದ್ರೆ ಅಪಾಯವನ್ನೇ ಎದುರಿಸೋದಕ್ಕೆ ನಾವು ಇದು ಪ್ರಿಪೇರ್ನೆಸ್ ಅಂತ ಕರೀತೇವೆ. ಪ್ರಿಪೇರ್ನೆಸ್ ಟು ಫೇಸ್ ಎನಿ ನೆಗೆಟಿವ್ ಲೈಫ್ ಇವೆಂಟ್ ಇನ್ ಲೈಫ್. ಸಾವಾಗಬಹುದು, ದುರಂತಗಳಾಗಬಹುದು, ಇಲ್ಲಾಂತಂದ್ರೆ ನಮ್ಮ ಮೇಲೆ ಅಟ್ಯಾಕ್ ಆಗಬಹುದು. ಇಲ್ಲ ಅಂತಂದ್ರೆ ಇದು ಅತ್ಯಂತ ದೊಡ್ಡ ಸವಾಲಾಗ್ತಾ ಇದೆ. ಸೆಕ್ಯೂರಿಟಿ ಆಫ್ ಪೀಪಲ್ ಅಂಡ್ ವಾಟ್ ಹ್ಯಾಪನ್ಸ್ ಅನ್ನೋತಕ್ಕಂಥದ್ದು ನಮಗೆ ತಿಳಿಯುತ್ತೆ. ಹಾಗೆ ಇನ್ನೊಂದು ದೊಡ್ಡ ಸವಾಲು ಬಹುಶಃ ನಮಗೆ ಇರ್ತಕ್ಕಂಥ ಎಲ್ಲರೂ ಫೇಸ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಇಲ್ನೆಸ್, ನಮ್ಮ ಅನಾರೋಗ್ಯ ಮತ್ತೆ ಕಾಯಿಲೆ. ಅವರು ತಮಾಷೆ ಮಾಡ್ತಾರೆ, ಕಾಲ ಕೆಟ್ಟೋಯ್ತು, ಎಲ್ಲರಿಗೂ ಕಾಯಿಲೆ ಬರ್ತಾ ಇದೆ, ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ, BP ಜಾಸ್ತಿ ಆಗ್ತಾ ಇದೆ. ಹಿಂದೆ ಹೇಳಿರ್ತಕ್ಕಂಥ ಅನೇಕ ಕಾಯಿಲೆ ಬರ್ತಾ ಇದೆ. ಕೆಲವು ಎಕ್ಸಾಂಪಲ್ ಈಗ BP
Dr. Manjunath says 32% of people are hypertensive in Bangalore. 132 ಜನಕ್ಕೆ ಬಿಪಿ ಇರಬೇಕಾದಕ್ಕಿಂತ ಜಾಸ್ತಿ ಇದೆ. 15% ಜನ ಡಯಾಬಿಟೀಸ್, 11% ಜನ ಥೈರಾಯ್ಡ್ ಗ್ಲ್ಯಾಂಡ್ಸ್ ಕೆಲಸ ಮಾಡಲ್ಲ, ಹೈಪೋಥೈರಾಯ್ಡ್ ಸ್ಟೇಟ್ಗೆ ಹೋಗ್ತಾರೆ. 20% of people have after 40 joint pains. Now we tell 20% of people are either depressed or suffer anxiety. ಯಾಕೆ ಇಷ್ಟು ಪ್ರಮಾಣದಲ್ಲಿ ಅನಾರೋಗ್ಯ ಜಾಸ್ತಿ ಆಗ್ತದೆ ಅದನ್ನ ಫೇಸ್ ನಾವೇನೆ, ಇದೊಂದು ದೊಡ್ಡ ಸವಾಲು. ಹಾಗಾಗಿ 75% ಜನ at any given point of time they may have some symptom are there. ಸಾಮಾನ್ಯ ತಲೆನೋವು, ಹೊಟ್ಟೆ ನೋವು ಎರಡು, ಕ್ಯಾನ್ಸರ್ ತನಕನು ಒಂದಲ್ಲ ಒಂದು ರೋಗ ಲಕ್ಷಣ, ಒಂದಲ್ಲ ಒಂದು ಕಾಯಿಲೆ ಈಗ ಮುಖಾದ ಭಾಗದ ಪಾಪ್ಯುಲೇಷನ್ ಆವರಿಸ್ಕೊಳ್ತಾ ಇದೆ. ಹಾಗೆ ನಿಮ್ಮಾನ್ಸ್ ಬನ್ನಿ, ಇದಕ್ಕೆ 1000 ಜನ ಪೇಷಂಟ್ ನೋಡ್ತಾರೆ. ಸೆಂಟ್ ಜಾನ್ಸ್ ಹೋಗಿ 2000 ಪೇಷಂಟ್ ನೋಡ್ತಾರೆ. ವಿಕ್ಟೋರಿಯಾ ಹೋಗಿ 1000 ಜನ ಪೇಷಂಟ್ ಬರ್ತಾರೆ. ₹1000 ಕನ್ಸಲ್ಟೇಷನ್ ಬೇಕಾದಂತ ಕಾರ್ಪೊರೇಟ್ ಸೆಕ್ಟರ್ ನ ಸ್ಪೆಷಲಿಸ್ಟ್ ಹತ್ರ ಇರುತ್ತೆ, ಧರ್ಮ ಸಾರುತ್ತೆ. ಸೊ ಕಾಯಿಲೆ, ಅನಾರೋಗ್ಯ, ಹಾಗೆ ಮೆಡಿಕಲ್ ಟ್ರೀಟ್ಮೆಂಟ್ ವೆರಿ ಎಕ್ಸ್ಪೆನ್ಸಿವ್, ಕ್ವಾಲಿಟಿ ಕೇರ್ ವೆರಿ ಡೌಟ್ಫುಲ್. ವೈದ್ಯ ಯಮರಾಜ ಸಹೋದರ ಟೇಕ್ಸ್ ಯುವರ್ ಲೈಫ್ ಅಂಡ್ ಮನಿ ಆಲ್ಸೋ. ಹಿಂದೆ ವೈದ್ಯರ ಬಗ್ಗೆ ತಮಾಷೆಗಳನ್ನ ಮಾತು ಇವತ್ತು ಬಹುತೇಕ ಕಡೆಗಳಲ್ಲಿ ವೈದ್ಯರಾಜ ಯಮರಾಜ ಸಹೋದರ. ಯಮರಾಜ ಬಗ್ಗೆ ಪ್ರಾಣ ತಿಳ್ಕೊಂಡ್ರೆ ವೈದ್ಯ ಪ್ರಾಣ ಜೊತೆಗೆ ಹಣವನ್ನು ಇಟ್ಕೊಳ್ತಾನೆ. ಯಾಕೆಂದ್ರೆ ಇವತ್ತಿನ ಹೈಟೆಕ್ ಹಾಗೆ ಕಮರ್ಷಿಯಲೈಸ್ಡ್ ಮೆಡಿಕಲ್ ಸೆಕ್ಟರ್, ಗವರ್ಮೆಂಟ್ ಸೆಕ್ಟರ್ ಇಸ್ ಬಿಕಮಿಂಗ್ ವೆರಿ ವೀಕ್, ಹಾಗೆ ಪ್ರೈವೇಟ್ ಸೆಕ್ಟರ್ ಇಸ್ ಬಿಕಮಿಂಗ್ ವೆರಿ ಪಾಪ್ಯುಲರ್ ಅಂಡ್ ವೆರಿ ರಿಚ್ ಆಲ್ಸೋ. ಕೋಟಿಗಟ್ಟಲೆ ಬಂಡವಾಳ ಹಾಕ್ತಾರೆ. ಅನೇಕ ಪ್ರೈವೇಟ್ ಸೆಕ್ಟರ್ ನ ಆಸ್ಪತ್ರೆಗಳ ಮಾಲೀಕರು ಅವರು ಡಾಕ್ಟರ್ಸ್ ಅಲ್ಲ, ಬಿಸಿನೆಸ್ ಪೀಪಲ್ ಅಥವಾ ಕಾರ್ಪೊರೇಷನ್ ನಲ್ಲಿ ಶೇರ್ಸ್ ಹಾಕೊಳ್ತಾರೆ. ಚೇಂಜ್ ಅಪೋಲೋ ಚೇಂಜ್ ಇರ್ಬೋದು, ಇನ್ನೊಂದು ಮತ್ತೊಂದು ಇರ್ಬೋದು. ಸೊ ಅವರ ಮುಖ್ಯ ಉದ್ದೇಶ ಹಣ ಸಂಪಾದನೆ. ಹಾಗೆ ಡಾಕ್ಟರ್ಸ್, ಪೇಷಂಟ್ಸ್ ದೇ ಆಲ್ ಬಿಕಮ್ ದೇ ಗೆಟ್ ಎಕ್ಸ್ಪರ್ಟ್. ಇಲ್ಲಿ ಒಂದು ಕಿವಿ ಮಾತು ನಿಮಗೆ ಹೇಳ್ತೇನೆ, ನಿಮ್ಗೆ ಯಾವುದೇ ರೋಗ ಲಕ್ಷಣ ಬಂದಾಗ, ಅನಾರೋಗ್ಯ ಬಂದಾಗ ದಯಮಾಡಿ ಫಸ್ಟ್ ಟೈಮ್ಗೆ ಯಾವುದೇ ಹೈಟೆಕ್ ಹಾಸ್ಪಿಟಲ್ಗೆ ದಯಮಾಡಿ ಹೋಗ್ಬೇಡಿ. ಯಾವುದೇ ಕಾರ್ಪೊರೇಟ್ ಸೆಕ್ಟರ್ ಆಸ್ಪತ್ರೆಗೆ ದಯಮಾಡಿ ಹೋಗಬೇಡಿ. ನೀವು ಹೋಗ್ಬೇಕಂತ ನಿಮ್ಮ ಮನೆ ಹತ್ರ ಇರ್ತಕ್ಕಂಥ ಸಣ್ಣ ಕೆಲಸ ಮಾಡ್ತಕ್ಕಂಥ ಜನರಲ್ ಪ್ರಾಕ್ಟೀಷನರ್, MBBS ಇರ್ಬೋದು, ಆಯುರ್ವೇದ ಇರ್ಬೋದು, ಹೋಮಿಯೋಪತಿ ಡಾಕ್ಟರ್ ಇರ್ಬೋದು, ಒಬ್ಬ ಸಣ್ಣ ಪ್ರಯತ್ನ ಕೆಲಸ ಮಾಡ್ತಕ್ಕಂಥ ಜನರಲ್ ಪ್ರಾಕ್ಟೀಷನರ್ ಹತ್ರ ಹೋಗಿ. ಯಾಕಂದ್ರೆ 70% ಆಫ್ ದಿ ಸಿಂಪ್ಟಮ್ಸ್ ಕ್ಯಾನ್ ಬಿ ಕ್ಯೂರ್ಡ್ ಬೈ 1 or 2 ಮೆಡಿಸಿನ್ಸ್ ಹೋಗ್ತೀರಾ, 1 or 2 ಸೆಷನ್ಸ್ ಹೋಗಿ. ನೀವು ಅವ್ರು ಬಿಟ್ಟು ಎಲ್ಲೋಯ್ತು ಅಂತಂದ್ರೆ ₹25,000 ಇನ್ವೆಸ್ಟಿಗೇಷನ್ಸ್ ಇದಾಗುತ್ತೆ. ಆಪರೇಷನ್ ಬೇಡ ಕೂಡ ಆಪರೇಷನ್ ಸಜೆಸ್ಟ್ ಮಾಡ್ತಾರೆ, ಅಥವಾ ₹1 ಮಾತ್ರ ಬದಲು ₹20 ಮಾತ್ರ ಕೊಡ್ತಾರೆ. ಬಿಕಾಸ್ ನೆಕ್ಸಸ್ ಬಿಟ್ವೀನ್ ದ ಮೆಡಿಕಲ್ ಡಾಕ್ಟರ್ಸ್ ಅಂಡ್ ದ ಇಂಡಸ್ಟ್ರಿ ಅಂಡ್ ದಿ ಪ್ರೈವೇಟ್ ಸೆಕ್ಟರ್. ಸೊ ಆ ದೃಷ್ಟಿಯಿಂದ ಇವತ್ತು ಅನಾರೋಗ್ಯ ದೊಡ್ಡ ಸವಾಲು ಅಂತ ಇದೆ ಮನಸ್ಸಿನ ಮೇಲೆ. ಈಗ ಕೋರ್ಟ್ ಹೋದ್ರೆ ಗೆದ್ದವನ್ ಸತ್ತ, ಸತ್ತ ಅಂದಾಗೆ ಇವಾಗ ಅನಾರೋಗ್ಯ ಬಿಟ್ಟ ಅಂದ್ರೆ ಅತಿ ದೊಡ್ಡ ಆಸ್ಪತ್ರೆ ಸತ್ತ, ಜೊತೆಗೆ ನೋವು ಹೋಯ್ತು. ಆ ದೃಷ್ಟಿಯಿಂದ ದಯಮಾಡಿ ಲರ್ನ್ ಹೌ ಟು ಯಾರು ಕೆಲಸ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕು, ಹಾಗೆ ಹೌ ಟು ರಿಲೇಷನ್ ಕ್ವಾಲಿಟಿ ಕೇರ್. ಕನ್ಸ್ಯೂಮರ್ ಕೋರ್ಟ್ ಇದೆ, ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಇದೆ, ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಇದೆ, ಅಂಡ್ ಯು ಕ್ಯಾನ್ ಕ್ವೆಶ್ಚನ್ ದಿ ಡಾಕ್ಟರ್ಸ್ ಡಿಸಿಷನ್, ದಿ ಹಾಸ್ಪಿಟಲ್ಸ್ ಡಿಸಿಷನ್. ಹಾಗೆ ಅದಕ್ಕೆ ಮೊದಲು ಮಾಡಬೇಕಾದಂತ ಜುಲೈ 1 ನಿನ್ನೆ ಡಾಕ್ಟರ್ಸ್ ಡೇ ನಮ್ಮ ಇಂಡಿಯಾದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ವೈದ್ಯರನ್ನ ನೆನೆಸ್ಕೊಡ್ತಕ್ಕಂಥದ್ದು, ಅವರ ಕಾಂಟ್ರಿಬ್ಯೂಷನ್ಸ್ ಸ್ಮರಣೆ ಮಾಡ್ತಕ್ಕಂಥದ್ದು. ಮೊನ್ನೆ ಶುಕ್ರವಾರ
ಟಿವಿ ಪ್ರೋಗ್ರಾಮ್ ಹೇಳಿದೆ, ದಯಮಾಡಿ ಯಾವುದೇ ಒಂದು ರೋಗಿಯವರನ್ನ ನೀವು ಪ್ರಶ್ನೆ ಮಾಡಿ, ಸರ್ ನಾನು ಈ ರೋಗ ಲಕ್ಷಣ ಬಂದಿದೆ, ನೀವೇನು ಡಯಾಗ್ನೋಸ್ ಮಾಡಿದ್ದೀರಿ, ಇನ್ವೆಸ್ಟಿಗೇಷನ್ ಅಲ್ಲಿ ಯಾರು ಬೀಳ್ತಾ ಇದ್ದೀರಿ, ಪಾಸಿಟಿವ್ ಬಂದಿರಂತ ನೆಗೆಟಿವ್ ಬಂದಿರಂತ ಔಷಧಿಗಳು ಕೊಟ್ಟರೆ ಈ 4 ಔಷಧಿ ಬೇಕೆ, ಒಂದು ಸಾಲದೆ ತಕ್ಷಣ ಒಬ್ಬ ಸರ್ ಈ ಸಲ ಕೇಳಿದ್ರೆ ಡಾಕ್ಟರ್ ಒಬ್ಬ ಸರ್ ಹಾಕೋಬಹುದು ಡಾಕ್ಟರ್ ಬೇಡ. ಯಾವ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಉತ್ತರ ಕೊಡೋದು ಧರ್ಮ, ಪ್ರಶ್ನೆ ಕೇಳುವುದು ನಿಮ್ಮ ಧರ್ಮ. ಔಷಧಿ ಬಳಸ್ಕೊಂಡಾಗ ಆಯುರ್ವೇದದಲ್ಲಿ ಹೋಮಿಯೋಪತಿ ಏನ್ ಸೈಡ್ ಎಫೆಕ್ಟ್ ಇದೆ, ಸೈಡ್ ಎಫೆಕ್ಟ್ ಏನ್ ಮಾಡಬೇಕು, ಎಷ್ಟು ದಿವಸದಲ್ಲಿ ಬಹುಶಃ ನನ್ನ ರೋಗ ಲಕ್ಷಣ ಕಮ್ಮಿ ಆಗಬಹುದು, ದಯವಿಟ್ಟು ಕೇಳಿ. ವೈದ್ಯನ ಆವರಣೆಗೆ ನೀವು ಕೊಟ್ಟಿದ್ದು ಒಳ್ಳೆಯದಾಗುತ್ತೆ ಅನ್ನೋ ಕಾಲ ಹೋಗ್ತದೆ. ಸೊ ಪ್ಲೀಸ್ ಕ್ವೆಶ್ಚನ್ ವಾಟ್ ಡಾಕ್ಟರ್ಸ್ ವೆರಿ ಡಯಾಗ್ನೋಸಿಸ್, ವೈ ಈಸ್ ಇನ್ವೆಸ್ಟಿಗೇಟಿಂಗ್. ಪ್ರತಿ ತನ್ನೋಗೆ ಸ್ಕ್ಯಾನಿಂಗ್ ಬರೀತಾರೆ, 99% ಸ್ಕ್ಯಾನಿಂಗ್ ವಿನ MRI ಬರೀತಾರೆ, ಅದು ಸ್ವಲ್ಪ ಇರುತ್ತೆ, ಏನು ಬರಲ್ಲ, ಏನು ಸಿಗಲ್ಲ, ಅದು ಬರೀತಾರೆ. ಯಾಕಂದ್ರೆ ನಾನು MRI ರೆಫರಲ್ ಕೊಟ್ಟು ನನಗೆ 200 ರೂಪಾಯಿ ಕಮಿಷನ್ ಸಿಗುತ್ತೆ, ಸ್ಕ್ಯಾನ್ ಬರೀತು ಅಂದ್ರೆ 100 ರೂಪಾಯಿ ಕಮಿಷನ್ ಸಿಗುತ್ತೆ. ಸೊ ನೆಕ್ಸಸ್ ಬಿಟ್ವೀನ್ that and the doctor who prescribes the investigation. Very very unfortunate things are happening in our country. ಅದರಿಂದ ವೈದ್ಯರ ನಂಬಿಕೆ ಇರಬೇಕು, ಆದರೆ ನಮಗೆ ಕಂಡೀಷನ್ ಟ್ರಸ್ಟ್. ಹಾಗೆ ನಮ್ಮದೇ ಟ್ರೀಟ್ಮೆಂಟ್ ಪ್ರಯೋಜನ ಇಲ್ಲ, ಫೇತಿನಿ ಅವ್ರ ನಂತರ ಕೂಡ ನಮ್ಮ ಔಷಧಿ ನಮ್ಮ ಟ್ರೀಟ್ಮೆಂಟ್ ಯಾವ ಕೆಲಸ ಮಾಡ್ತಾರೆ, ಅವರು ಚಂದ್ರಶೇಖರ್ ನಂತರ ಚಂದ್ರಶೇಖರ್ ಚೆನ್ನಾಗಿಲ್ಲ ಟ್ರೀಟ್ಮೆಂಟ್ ಕೊಡೋಣ ಅಂತಂದ್ರೆ ನಾನು ಬೆಸ್ಟ್ ಡಯಾಗ್ನೋಸ್ ಮಾಡಿ ಬೆಸ್ಟ್ ಔಷಧಿ ಕೊಡಿ ಕೆಲಸ ಮಾಡೋಣ. ಸೊ ಫೇತಿನಿ ಟೇಕ್ ನಂಬಿಕೆಯಿಂದ ಗುಣವಾಗ್ತಕ್ಕಂಥ ತಾಯ್ತಾ ಕಟ್ಟಾಗ ನಂಬಿಕೆ ಸೊ ಅದನ್ನ ನಂಬಿ ಅದೇ ಕಂಡೀಷನ್. ಹಾಗೇನೆ ಡಾಕ್ಟರ್ ದಯಮಾಡಿ ಇಸ್ ಮೋರ್ ಸೈಂಟಿಫಿಕ್ ದಾನ್ ಗೋಯಿಂಗ್ ಟು ಎ ಸ್ಪೆಷಲಿಸ್ಟ್ ಸೂಪರ್ ಸ್ಪೆಷಲಿಸ್ಟ್ ಸೆಂಟರ್. ನೇರವಾಗಿ ವಿಶೇಷ ತಜ್ಞರನ್ನ, ಅತಿ ವಿಶೇಷ ತಜ್ಞರನ್ನ ಕಾಣಬೇಡಿ. ನಿಮ್ಮ ಸಮೀಪ ಇರ್ತಕ್ಕಂಥ ಒಬ್ಬ ಡಾಕ್ಟರ್ನ ಫ್ಯಾಮಿಲಿ ಡಾಕ್ಟರ್ ಮಾಡ್ಕೊಳ್ಳಿ. ಈ ಫ್ಯಾಮಿಲಿ ಎಲ್ಲಾ ಜನ ಅವ್ರನ್ನ ಹೋಗಬೇಕು. Then avoid specialists or high-tech hospitals as much as possible. Take treatment regularly. How? Medical insurance. ಇವತ್ತು ಯಾವಾಗ ಏನ್ ಕಾಯಿಲೆ ಬರ್ತದೆ, ಏನ್ ಕಷ್ಟ ಬರ್ತದೆ ಅದನ್ನ ಕೆಳಗೆ ಅಫೋರ್ಡ್. ಸೊ ಹಾಗಾಗಿ ಸರ್ಕಾರಿ ವತಿಯಿಂದ ಮೆಡಿಕಲ್ ಇನ್ಶೂರೆನ್ಸ್ ಇದೆ, ಯಶಸ್ವಿನಿ ಇರ್ಬೋದು, ಮತ್ತೊಂದು ಇರ್ಬೋದು. ಹಾಗೆ ಪ್ರೈವೇಟ್ ಏಜೆನ್ಸಿಗಳಿದ್ದಾವೆ, ಇನ್ಶೂರ್ ಯುವರ್ ಹೆಲ್ತ್. ಸೊ ಅಗತ್ಯ ಬಿದ್ದಾಗ ಇನ್ಶೂರೆನ್ಸ್ ಪೀಪಲ್ will come to your rescue and you not sell your property, you not sell your values. Again, healthy lifestyle. ವೈದ್ಯ ವಿಜ್ಞಾನ ಹೇಳುತ್ತೆ 80% ಕಾಯಿಲೆಗಳು ಸ್ವಲ್ಪ ಹೆಚ್ಚಿನಗೊಳಿಸಿದ್ರೆ 80% ಕಾಯಿಲೆ 20% ಹೆಚ್ಚಿನಗೊಳಿಸಕ್ಕಾಗಲ್ಲ. ಯಾಕಂದ್ರೆ ಜೆನೆಟಿಕ್ ಬಂದಿರುತ್ತೆ, ಎನ್ವೈರನ್ಮೆಂಟ್ ಬಂದಿರುತ್ತೆ, ಅಥವಾ ನಾವು ಅದರೊಟ್ಟಿಗೆ ನಮ್ಮ ಹತ್ತಿರ ಸಿಗದಂತ ಕಾಯಿಲೆಗಳು ಬಂದಿರುತ್ತೆ. 80% ಕಾಯಿಲೆಗಳು ಬರಬೇಕಾದ್ರೆ ನಾವೇ ಕಾರಣ. ಹಾಗಾಗಿ eat more fruits, vegetable grains, eat less oil and fat and meat. ಮಿತ ಆಹಾರ ಬದಲಾವಣೆಗೆ ಊಟ ಬದಲಾವಣೆಗೆ ರೋಗವಿಲ್ಲ ಅಂತ ನಮ್ಮ ಹಿರಿಯರಿಗೆ ಬಹಳ ಎದುರಿಗೆ ಗಾಯ ಮಾಡಿ ಊಟ ಬದಲಾವಣೆಗೆ ರೋಗವಿಲ್ಲ. ಆದರೆ ಇವತ್ತು ನಾವು ಊಟ ಮಾಡೋ ಊಟವೆಲ್ಲ 40% ಫ್ಯಾಟ್. ಹಾಗೆ ಒಳ್ಳೆಯ ಆಹಾರವನ್ನ ಪಾಯ್ಸನ್ ಮಾಡಿ ವಿಷ ತುಂಬಿಸಿರ್ತಾರೆ. ಯಾಕಂದ್ರೆ ದ ಮಾಡರ್ನ್ ವೇ ಆಫ್ ಕುಕಿಂಗ್ ಅಥವಾ ಬೇರೆ ರೀತಿಯಲ್ಲಿ ನಾಲಿಗೆ ಚಟಕ್ಕೋಸ್ಕರ ಮಾಡ್ತಿರ್ತಕ್ಕಂಥ ಅನೇಕ ಆಹಾರ ಪದಾರ್ಥಗಳು ಆರೋಗ್ಯಕ್ಕೆ ಹಾನಿಕಾರಿ. ಆದ್ದರಿಂದ ಹಿತವಾಗಿರ್ತಕ್ಕಂಥದ್ದು. ಹಾಗೆ ಆಹಾರದ ಬಗ್ಗೆ ಹೆಚ್ಚು ಎಚ್ಚರಿಕೆ. ಹಾಗೆ ಎಕ್ಸರ್ಸೈಸ್, ವಾಕ್, ಜಾಗ್, ಸ್ವಿಮ್, ಪ್ಲೇ ಎವ್ರಿಡೇ. ನಡೀರಿ, ಜಾಗ್ ಮಾಡಿ, ಸ್ವಿಮ್ ಮಾಡಿ, ಆಟ ಆಡಿ. ಸ್ವಚ್ಛತೆ, ಪರ್ಸನಲ್ as well as moment surroundings and ಪ್ರಶಾಂತ ಮನಸ್ಸು, serene mind. ಇವು ನಾಲ್ಕು ಅಂತಂದ್ರೆ 80% illnesses can be prevented. ಇದು ವೈದ್ಯ ವಿಜ್ಞಾನ ಹೇಳ್ತಕ್ಕಂಥ ಸತ್ಯವಾದ ಮಾತು. ಆದ್ರೆ ಅನೇಕ ಜನ ಇದನ್ನು ಫಾಲೋ ಮಾಡೋದಿಲ್ಲ. ಆವಾಗ ಕಾಯಿಲೆ ಬರ್ಸ್ಕೊಡ್ತಾರೆ, ಆಮೇಲೆ ದೆನ್ ಹಾಗೆ ಸೋಷಿಯಲ್ ಇವೆಂಟ್ಸ್. ಇದು ಇನ್ನೊಂದು ಸವಾಲು ನಮ್ಮ ಮುಂದೆ ಇರ್ತಕ್ಕಂಥದ್ದು.
ಸಾಮಾಜಿಕ ಅನಿಷ್ಟಗಳು, ಒಂದು ಡಿಸ್ಕ್ರಿಮಿನೇಷನ್, ಪಕ್ಷಪಾತ, ಅದು ಜೆಂಡರ್ ಡಿಸ್ಕ್ರಿಮಿನೇಷನ್ ಅಷ್ಟು ಆಗುತ್ತೆ. ಗಂಡಿಗೊಂದು ಕಾನೂನು, ಹೆಣ್ಣಿಗೊಂದು ಕಾನೂನು, ಗಂಡಸರಿಗೆ ಒಂದು ರೀತಿಯ ಟ್ರೀಟ್ಮೆಂಟು, ಹೆಂಗಸರಿಗೆ ಒಂದು ಟ್ರೀಟ್ಮೆಂಟ್, ಹಾಗೆ ಕೆಳಸ್ತರದ ಜನರಿಗೆ ಒಂದು ಟ್ರೀಟ್ಮೆಂಟು, ಮೇಲಸ್ತರದ ಜನರಿಗೆ ಒಂದು ಟ್ರೀಟ್ಮೆಂಟ್, ಅಥವಾ ಅಧಿಕಾರ ಇರ್ತಕ್ಕಂಥ ಒಂದು ಟ್ರೀಟ್ಮೆಂಟು, ಅಧಿಕಾರ ಇರತಕ್ಕಂಥವ್ರಿಗೆ ಇನ್ನೊಂದು ಟ್ರೀಟ್ಮೆಂಟ್. ಹಾಗಾಗಿ ಇದು ತರಕಾಲ ಹೊಂದಿರತಕ್ಕಂಥದ್ದು ಸೋಷಿಯಲ್ ಡಿಸ್ಕ್ರಿಮಿನೇಷನ್ ನಮ್ಮ ದೇಶದಲ್ಲಿ, ಎಲ್ಲ ದೇಶಗಳಲ್ಲಿ ನಡ್ಕೊಂಡೇ ಬರ್ತಾ ಇದೆ. ನಮ್ಮಲ್ಲಿ ಇದು ಜಾಸ್ತಿ ಆಗ್ತಾ ಇದೆ. ಹಾಗೆ ಎಕ್ಸ್ಪ್ಲಾಯಿಟೇಷನ್ ಹಿಂದಿನ ಕಾಲ ಹೋಲಿಕೆ ಮಾಡ್ತಾರೆ, ಈಗಿನ ಕಾಲದಲ್ಲಿ ಈಚ್ ಕಮ್ಯುನಿಟಿ, ಈಚ್ ಸೆಕ್ಷನ್, ಈಚ್ ಪರ್ಸೆಂಟೇಜ್ ಎಕ್ಸ್ಪ್ಲಾಯಿಟಿಂಗ್ ತಾನು ಬೇಡಿಕೆ, ತಾನು ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಒಬ್ಬ ಶ್ರೀಮಂತ ಆಗ್ತಿ 3 ಜನ ಬರೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಂದು ಸಂಸ್ಥೆ ಬೆಳಿಬೇಕು 10 ಸಂಸ್ಥೆಗಳ ಮುಖ್ಯ ಆಗುತ್ತೆ. ಈಗ ಮಲ್ಟಿ ನ್ಯಾಷನಲ್ ರೀಟೇಲ್ ಶಾಪ್ ಅಂತಂದ್ರೆ ಕಿರಾಣಿ ಅಂಗಡಿಗಳ ಬಹಳ ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ಅವರು ಚೇನ್ ಮಾಡ್ತಾರೆ, ಒಂದ್ ಕಡೆ ಲಾಸ್ ಇನ್ನೊಂದ್ ಕಡೆ ತಗೊಳ್ತಾರೆ. ಪಾಪ ಒಂದು ಸಣ್ಣ ವ್ಯಾಪಾರಿ ಒಂದು ಸಣ್ಣ ಗೋಡೆ ಅಂಗಡಿ ತರಕಾರಿ ವ್ಯಾಪಾರ ಅಂತಂದ್ರೆ ಎಷ್ಟು ಬಿಡು. ಸೊ ಹಾಗಾಗಿ ಈ ತರದ ಎಕ್ಸ್ಪ್ಲಾಯಿಟೇಷನ್ 20% strong people, intelligent people, grab all the benefits, unethical, no values, criminality. ಇದು ನಿತ್ಯ ನಾವು ಪೇಪರ್ ನೋಡಿದಾಗ, ಟಿವಿ ನೈನ್ ನೋಡಿದಾಗ, ನ್ಯೂಸ್ ನೋಡಿದಾಗ, ಅದು ಸಮಾಜದ ಏನಿದೆ ಕಣ್ಣಾಡಿಸಿದಾಗ ಅನೇಕ ಆಘಾತ ಆಗುತ್ತೆ. ಇಂತಹ ಸಮಾಜ ನಾವು ಬದುಕ್ತಾ ಇದ್ದೇವೆ, ನಾವೇನ್ ಮಾಡಲಿಕ್ಕೆ ಸಾಧ್ಯ? ಸರ್ಕಾರ ಮಾಡಿದ್ದೇವೆ, ಸರ್ಕಾರ ಕೂಡ ಒಂದು ಪಾರ್ಟಿ ಎಕ್ಸ್ಪೈಟ್ ಸೊಸೈಟಿ. ಸೊ ಅದರಿಂದ ಒಂದು ಹಾಗೆ ವ್ಯಾಲ್ಯೂಸ್ ಕಮ್ಮಿ ಆಗ್ತಾ ಇದೆ, ಹಾಗೆ ಅಪರಾಧ ಪ್ರವೃತ್ತಿ ಜಾಸ್ತಿ ಆಗ್ತಾ ಇದೆ. ಹೀಗೆ ಬಿಸಿ ಸೆಂಟ್ರಲ್ ಜೈಲು ವಿಶೇಷ ಪ್ರಮೋಟರ್ದಾಗ 500 ಕೆಪಾಸಿಟಿ ಓವರ್ಕೋಡಿ. ಇಲ್ಲಿ ಪರಪರ 2,000 ಕೆಪಾಸಿಟಿ, ಈಗ 5,000 ಜನ ಇದ್ದಾರೆ. ಆಲ್ ಜೈಲ್ಸ್ ಆರ್ ಓವರ್ಕ್ರೌಡೆಡ್. ಅಥವಾ ಜೈಲಿಗೆ ಬರದಿರ್ತಕ್ಕಂಥವರು ಫ್ರೀ ಇನ್ ದಿ ಸೊಸೈಟಿ. ಸೊ ಹಾಗಾಗಿ ಅಪರಾಧ ಪ್ರವೃತ್ತಿ ಮಾಡತಕ್ಕಂಥವರು ಅಥವಾ ಏನಾದರೂ ಮಾಡಿ ಸಂಪಾದನೆ ಮಾಡಬೇಕು ಅಥವಾ ತಾನು ಹೇಳಬೇಕಂತಕ್ಕಂಥ ಅಪರಾಧ ಪ್ರವೃತ್ತಿ ಮಕ್ಕಳು ಜಾಸ್ತಿ ಆಗ್ತಾ ಇದೆ, ಹರಿವಯಸ್ಸು ಜಾಸ್ತಿ ಆಗ್ತಾ ಇದೆ. ಹೀಗೆ ಕರ್ನಾಟಕದಲ್ಲಿ ಇರತಕ್ಕಂಥ 65% ಕ್ರಿಮಿನಲ್ ಬಿಹೇವಿಯರ್ ಮಾಡೋದಾರು ಏನ್ ವಿರೋಧ ಯಂಗ್ಸ್ಟರ್ಸ್, ಹರಿವಯಸ್ಸಿಗೆ ಬಂದಂತಹ ಹುಡುಗಿಯರು ತಮ್ಮ ಆಸೆಗಳನ್ನ, ಆಕಾಂಕ್ಷೆಗಳನ್ನ ಪೂರೈಸೋದಕ್ಕೋಸ್ಕರ ದೇ ಆರ್ ಟೇಕಿಂಗ್ ದಿ ಕ್ರಿಮಿನಲ್ ಪಾತ್. ಹಾಗಾಗಿ ಒಂದು ನಾವು ಡೂ ದ ಬೆಸ್ಟ್ ಟು ಫೈಟ್, ಡು ನಾಟ್ ಆಕ್ಟ್ ದಿ ಸೋಷಿಯಲ್ evils, ಹ್ಯಾವ್ ಯುವರ್ ಓನ್ ಗೋಲ್ಸ್. ಇದೊಂದೇ ನಮಗೆ ನಾವು ಎಂಜಾಯ್ ಮಾಡತಕ್ಕಂಥ ಒಂದು ನಾನು ಅಪರಾಧ ಮಾಡುವುದಿಲ್ಲ, ನಾನು ಇನ್ನೊಬ್ಬರನ್ನು ಶೋಷಣೆ ಮಾಡುವುದಿಲ್ಲ, ನಾನು ಇನ್ನೊಬ್ಬರಿಗೆ ಮೋಸ ಮಾಡುವುದಿಲ್ಲ, ಅಷ್ಟು ಮಾಡಬಾರ್ದು. ಇನ್ನೊಬ್ಬರು ಮಾಡಬೇಡಿ ಅಂತ ಹೇಳೋ ಶಕ್ತಿ ಇದೇ ಇರೋದಿಲ್ಲ. ನನ್ನ ಮಗನಿಗೆ ಅವನಿಗೆ ಹೇಳಿ ಹೋಗುದು, ಒಂದು ಮೋಸ ಮಾಡಬಹುದು, 90 ಮೋಸ ಮಾಡಬಹುದು. ಸೊ ಹಾಗಾಗಿ also individual level can we see that we don't act to social. ಹಾಗೆ can we do fight against evil, fight against the atrocities, fight against the discrimination. ಹಾಗೆ ಗ್ರೂಪ್ಸ್ ಸಣ್ಣ ಸಣ್ಣ ಗುಂಪುಗಳ ಮಾಡಿಕೊಂಡು can we fight. No, there are many organizations. Small groups ಮಾಡಿಕೊಂಡು ಸರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ನಾವು we have people to go to the consumer court and get the interest. ಸೊ ಅನೇಕ ರೀತಿಯ ಸಂಘ ಸಂಸ್ಥೆಗಳು, NGOಗಳು ಮುಂದೆ ಬರ್ತಾ ಇದೆ. ಹೀಗೆ ಜಾಯಿನ್ ಅಂಡ್ ಗ್ರೂಪ್ ಅಂಡ್ ಫೈಟ್ ಅಗೇನ್ಸ್ಟ್ ದಿ ಸೋಷಿಯಲ್ evils. ಇದು ನಮ್ಮ ಮನಸ್ಸಿನ ಮೇಲೆ ಸವಾಲಾಗಲಿಕ್ಕೆ ಅವಕಾಶ ಬರುವುದಿಲ್ಲ. ಹಾಗೆ ಬರ್ನ್ಔಟ್ ಸಿಂಡ್ರೋಮ್. ಸೊ ಬರ್ನ್ಔಟ್ ಸಿಂಡ್ರೋಮ್ ಪದ ನೀವು ಎಷ್ಟು ಜನ ಕೇಳೋದು ಗೊತ್ತಿಲ್ಲ. ಹಿಂದೆ ರಿಟೈರ್ ಆಗೋ ಸಮಯದಲ್ಲೂ ಕೂಡ ಪೀಪಲ್ ಆರ್ ಎಂಥೂಸಿಯಾಸ್ಟಿಕ್. ಈಗ ತಾನೇ ರಾಮ ಹೇಳ್ತಾರೆ, ಬಂದು ಇನ್ನೊಂದು ವರ್ಷ ಎಕ್ಸ್ಟೆನ್ಷನ್ ಕೊಡಿ ಸರ್, ಇನ್ನೊಂದು ವರ್ಷ ಎಕ್ಸ್ಟೆನ್ಷನ್ ಕೊಡಿ ಸರ್, ನಮ್ಮ ಮಗ ಮದುವೆ ಮಾಡೋಕ್ಕಾಗಿದೆ, ನಮ್ಮ ಮಗನಿಗೆ ಇನ್ನೂ ಕೆಲಸ ಸಿಕ್ಕಿಲ್ಲ, ಕೆಲಸ ಮಾಡೋಕ್ಕಾಗಲ್ಲ ಸರ್. ಅದೀಗ within 3-4 years they want to give up their job. Other get totally burnt out. Very early in family life, ಮದುವೆ 6 ತಿಂಗಳಲ್ಲೇ, ಮದುವೆ 1 ವರ್ಷದಲ್ಲೇ ವೈಫ್ ಗೆಟ್ಸ್ ಬರ್nt out and husband gets burnt out.
ದಾಂಪತ್ಯದ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲ, ಯಾವುದೇ ಸಂತೋಷವಿಲ್ಲ, ಯಾವ ಜನ್ಮ ಕರ್ಮವು ಈ ಜನ್ಮದಲ್ಲಿ ಇವಳು ನನ್ನ ಹೆಂಡತಿಯಾಗಿದ್ದಾರೆ, ಯಾವ ಜನ್ಮ ಕರ್ಮವು ಈ ಜನ್ಮದಲ್ಲಿ ಇವನು ಗಂಡ ಆಗಿದ್ದಾನೆ, ಸಾಕಾಗಿದೆ ಸರ್, ಬಿಟ್ಟೋದು ಸಾಕು ಸರ್. ಅಥವಾ ಜಾಬ್ ಆಕ್ಯುಪೇಷನ್ ಲೈಫ್. We see IT, BT workers earning 1 lakh, 2 lakhs, 3 lakhs per month, and within 2-3 years they get burned. ಯಾಂತ್ರಿಕತೆ. ಆ ಕಂಪ್ಯೂಟರ್ ಅವರು ಒಂದು ಯಂತ್ರ, ಹೋಗ್ತಾರೆ ಬರ್ತಾರೆ, ಯಾವುದೇ ಉತ್ಸಾಹ ಇಲ್ಲ, ಯಾವುದೇ ಮಾನವೀಯ ಸ್ಪಂದನ ಇಲ್ಲ, ಜೋಗದ ಓಡಾಡ್ತಿರ್ತಾರೆ. And no zeal, no interest. Mechanically, they do their duties. And with lot of sulking. ಬಡಿ ಕೊಟ್ಟು ಬೈ ಕೊಟ್ಟು ದಿನ ಬೇಕಾಗ್ತದೆ. ತಿಂಡಿ ಆಗ್ಬೋದು, ಮನೆ ವ್ಯವಹಾರ ಆಗ್ಬೋದು, ಆಕ್ಯುಪೇಷನಲ್ ರೆಸ್ಪಾನ್ಸಿಬಲ್ ಆಗ್ಬೋದು. ಸೊ ಇದು ಇನ್ನೊಂದು ಸಮಾಜದ ಮಟ್ಟದಲ್ಲಿ, ಇಂಡಸ್ಟ್ರಿಯಲ್ ಮಟ್ಟದಲ್ಲಿ ಈ ಬರ್ನ್ಔಟ್ ಸಿಂಡ್ರೋಮ್. ಹಾಗಾಗಿ ಚೇಂಜಸ್ ಆಗಬೇಕಾಗುತ್ತೆ, ಇನೋವೇಷನ್ಸ್ ಮಾಡಬೇಕಾಗುತ್ತೆ, ಗೋ ಟು ನೇಚರ್ ಅಂಡ್ ಟೇಕ್ ಎಂಜಾಯ್ ಎವ್ರಿಥಿಂಗ್ ಯು ಡೂ ಆರ್ ಯು ಗೆಟ್. ಸೊ ಕೌಟುಂಬಿಕ ಜೀವನದಲ್ಲಿ, ಹಾಗೆ ಸಾಮಾಜಿಕ ಜೀವನದಲ್ಲಿ, ಹಾಗೆ ನಮ್ಮ ಔದ್ಯೋಗಿಕ ಜೀವನದಲ್ಲಿ ಆ ಒಂದು ಉತ್ಸಾಹವನ್ನ, ಉಲ್ಲಾಸವನ್ನ ನಾವು ಇಟ್ಕೋಬೇಕಾಗುತ್ತೆ, ಕಳ್ಕೋಬಾರದು. ಆಗ ಯಾವುದೇ ಕಷ್ಟ ಬಂದು ಕೂಡ ಅದನ್ನ ಎಸೆತಕ್ಕಂಥ ಮಾನಸಿಕ ಸ್ಥಿರತೆ ನಮ್ಮಲ್ಲಿರುತ್ತೆ. ಇಲ್ಲ ಅಂತಂದ್ರೆ we lose. Losing game. Then ಇದು ಇನ್ನೊಂದು ಸವಾಲು, ಗೋಲ್ಸ್ ಇನ್ ಲೈಫ್. ಜೀವನದಲ್ಲಿ ನಾವು ಏನನ್ನ ಬೆಳೆಸಬೇಕು, ಏನು ನಮ್ಮ ಗುರಿಯಾಗಿರಬೇಕು, ಏನು ನಮ್ಮ ಉದ್ದೇಶವಾಗಿರಬೇಕು. ಸೊ ನಾವು ಬಹಳ ಜನಕ್ಕೆ ಗುರಿ ಅಂತಂದ್ರೆ ಅಮಾಸ್ ಮನಿ, ಅಮಾಸ್ ವೆಲ್ತ್, rich want to become more rich. Poor people naturally want to become rich. Middle class people, they want to climb up a ladder and go to a rich class or top class in the society. ಹೀಗಾಗಿ ಅನೇಕ ಜನರ ಲಿಖಿತ, ಅಲಿಖಿತ ಅಥವಾ ಜೀವನದ ಉದ್ಯೋಗಗಳಿಂತಂದ್ರೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಹಣವನ್ನು ಸಂಪಾದನೆ ಮಾಡತಕ್ಕಂಥದ್ದು, ಸಂಪತ್ತನ್ನು ಸಂಪಾದನೆ ಮಾಡತಕ್ಕಂಥದ್ದು, ಶ್ರೀಮಂತರಾಗ್ತಕ್ಕಂಥದ್ದು. ಹಾಗೆಯೇ goal, enjoy every day, every moment, ಸದಾ ಸುಖಿ. ಸದಾ ಸುಖವಾಗಿರಬೇಕು ಸರ್. ಯಾವುದೇ ನೋವು ಇರಬಾರ್ದು, ಯಾವುದೇ ದುಃಖ ಇರಬಾರ್ದು ಸರ್, ಯಾವುದೇ ಬೇಸರ ಇರಬಾರ್ದು ಸರ್. ಪ್ರತಿ ಕ್ಷಣ, ಪ್ರತಿ ದಿವಸ, ಪ್ರತಿ ಸಂದರ್ಭ ನಮಗೆ ಸುಖವನ್ನು ಕೊಡ್ತಕ್ಕಂಥ, ಆನಂದವನ್ನು ಕೊಡ್ತಕ್ಕಂಥ ಕೈಗೆ ಆಗಬೇಕು, ದಿನವಾಗಬೇಕು ಅಥವಾ ಸಂದರ್ಭವಾಗಬೇಕು. ಅಥವಾ ಗೆಟ್ ಆನರ್ಸ್, ಮೆಡಲ್ಸ್, ರಿವಾರ್ಡ್ಸ್ ಇನ್ ದ ಸೊಸೈಟಿ. ಇನ್ನು ಕೆಲವರಿಗೆ ಅಂತಂದ್ರೆ ನಾನು ನೋಡಿದ್ರು, ನಮ್ಮ ರಾಜ್ಯದ ನೋಡಿದವನು, ನಮ್ಮ ದೇಶಕ್ಕೆ ನೋಡಿದ್ರು, ಇಡೀ ಪ್ರಪಂಚ ನಾನೇ ಅತಿ ದೊಡ್ಡ ವ್ಯಕ್ತಿ. ಸ್ಥಾನಮಾನಗಳ, ಹಾಗೆ ಪ್ರಶಸ್ತಿ ಪುರಸ್ಕಾರಗಳ ಅಥವಾ ರಿವಾರ್ಡ್ಸ್ ಇನ್ ದ ಸೊಸೈಟಿ, ಅಥವಾ ಬಿಕಮ್ ಟಾಪ್ 10 ಆ ಸೆಲೆಬ್ರಿಟಿ, ಬಿಕಮ್ ಟಾಪ್ 10 ಇನ್ ಬ್ಯಾಂಗ್ಳೂರ್, ಟಾಪ್ 10 ಇನ್ ಕರ್ನಾಟಕ, ಟಾಪ್ 10 ಇನ್ ಕ್ರಿಕೆಟ್ ಆಗಲಿ ಅಥವಾ ಫುಟ್ಬಾಲ್ ಆಗಲಿ ಅಥವಾ ಬಿಸ್ನೆಸ್ ಆಗಲಿ ಅಥವಾ ಯಾವುದೇ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಟಾಪ್ 10 one of the top 10. ಅಥವಾ prepare your children and grandchildren to be. ನಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ನಾನು ಸಂಪರ್ಕ ಮಾಡೋದು, ನಾನು ಅವರು ಟಾಪ್ 10 ಆಗಿ ಬರಬೇಕು, ಆ ಥರ ನಾನು ಮಾಡಬೇಕು. ಇದು ಅನೇಕ ಜನರ ಗೋಲ್ಸ್ ಇನ್ ಲೈಫ್. ಅಥವಾ whether you take a goal like work for others, well-being, help the weak and disabled, make society better and progress, and contribute to knowledge. ಇಲ್ಲಿ ಫೋಟೋ ಆಗಿರ್ತಕ್ಕಂಥದ್ದು ಯಾರು ನಾವು ಮಹಾತ್ಮ ಕರಿತೀವಿ, ಯಾರು ಅತ್ಯಂತ ಸರ್ವಮಾನ್ಯ ಅಂತ ಕರಿತೇವೆ, ಎಲ್ಲರಿಂದಲೂ ಗೌರವಕ್ಕೆ ಒಳಗಾಗುವುದಲ್ಲ. ಯಾರು ಬೇರೆಯವರಿಗೆ ಸಹಾಯ ಮಾಡ್ತಾರೆ, ಬೇರೆಯವರ ಕಷ್ಟಕ್ಕೆ ಆಗ್ತಾರೆ, ಅಥವಾ ಸೊಸೈಟೀಸ್ ಪ್ರೋಗ್ರೆಸ್, ಸಮಾಜ ಮುಂದುವರಿಕೆ ತಮ್ಮ ಕಾಂಟ್ರಿಬ್ಯೂಷನ್ಸ್ ಕೊಡ್ತಾರೆ, ಜ್ಞಾನವನ್ನು ಬೆಳೆಸೋದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ನೇಮ್ ಆಲ್ ಸೈಂಟಿಸ್ಟ್, ನೇಮ್ ಆಲ್ ಪೀಪಲ್ ಹೂ ಇನ್ವೆಂಟೆಡ್ ಸೋ ಮೆನಿ ಥಿಂಗ್ಸ್ ಫಾರ್ ಅಸ್. ಅಥವಾ ನಮ್ಮ ಜೀವನ ಎಷ್ಟು ಮಟ್ಟಿಗೆ ಆಗಬೇಕಾದ್ರೆ
ಮೂರಾರು ಜನ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಏನು ಬರ್ತಾರೆ ಅದು ನೆಕ್ಸ್ಟ್ ಕಾಂಟ್ರಿಬ್ಯೂಟ್ ಟು ಆಂಬಿಷನ್. ಸೊ ಇದನ್ನ ನೀವು ಗುರಿಯಾಗಿ ಇಟ್ಕೊಳ್ತೀರಾ ಅಥವಾ ಇದನ್ನ ನೀವು ಗುರಿಯಾಗಿ ಇಟ್ಕೊಳ್ತೀರಾ ಅನ್ನೋ ಬಗ್ಗೆ ಯೋಚನೆ ಮಾಡಿ. ದೆನ್ ಮನಸ್ಸಿಗೆ ಯಾವುದು ಹೆಚ್ಚು ಸುಖ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ, ಯಾವುದು ಮನಸ್ಸಿಗೆ ಹೆಚ್ಚು ನೋವು ಕೊಡುತ್ತೆ, ಮನಸ್ಸಿಗೆ ಹೆಚ್ಚು ಸಂಧಾನ ಕೊಡುತ್ತೆ ಅನ್ನೋದು ನಿಮಗೆ 10 ಸವಾಲುಗಳನ್ನ ನಾನು ನಿಮ್ಮ ಮುಂದೆ